ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಕರ್ಮ, ಉಪಾಸನೆ ಮತ್ತೆ ಜ್ಞಾನ, ಈ ಮೂರರಲ್ಲಿ ಮೋಕ್ಷ ಯಾವುದರಿಂದ ಆಗುತ್ತದೆ? ಜ್ಞಾನಾದೇವತು ಕೈವಲ್ಯಂ. ಹೌದಾ? ಈ ಒಂದು ಮಾತು ಗಟ್ಟಿ. ಆದರೆ ಆ ಜ್ಞಾನ ಅಂತೇನದಲ್ಲ, ಅದು ಮೋಕ್ಷಕ್ಕೆ ದಾರಿ ಮಾಡಿಕೊಡ್ತು. ಮತ್ತ ಕರ್ಮ ಮತ್ತು ಉಪಾಸನೆಗಳ ಪಾತ್ರ ಏನು? ಮೋಕ್ಷದ ಸಾಧನೆಯಲ್ಲಿ ಕರ್ಮ ಮತ್ತು ಉಪಾಸನೆ ಅಂದ್ರೆ ಧ್ಯಾನ, ಮನಸ್ಸಿನಿಂದ ಮಾಡೋದು. ಏನಂತಾರೆ? ನಿರ್ಮಲ ಅಂತಃಕರಣ ಎದರಿಂದ ಆಗ್ತದ? ನಿಶ್ಚಲ ಅಂತಃಕರಣ ಎದರಿಂದ ಆಗ್ತದ? ಉಪಾಸನೆಯಿಂದ. ವಿಕ್ಷೇಪ ದೋಷ ನಿವಾರಣೆ ಆಗ್ತದೆ. ಮಲ ವಿಕ್ಷೇಪ ಆವರಣ. ಮಲದೋಷ ನಿವಾರಣೆಗಾಗಿ ಕರ್ಮ, ವಿಕ್ಷೇಪ ದೋಷ ನಿವಾರಣೆಗಾಗಿ ಉಪಾಸನೆ, ಆವರಣ ದೋಷ ನಿವಾರಣೆಗಾಗಿ ಜ್ಞಾನ. ಬರಬರದ? ಒಂದು ವೇಳೆ ಕರ್ಮ ಮತ್ತು ಉಪಾಸನೆಗಳನ್ನು ಮಾಡದೆ ಅವುಗಳನ್ನು ಸಾರಾಸಗಟವಾಗಿ ತ್ಯಾಗ ಮಾಡಿ, ಅವು ಬೇಡ, ನಾವು ಕೇವಲ ಜ್ಞಾನ ಮತ್ತು ಮೋಕ್ಷ ಮಾರ್ಗ, ಜ್ಞಾನ ಹೊಂದಿ ಮೋಕ್ಷ ಮಾರ್ಗಕ್ಕೆ ಹೋಗ್ತೀವಿ ಅಂತಂದ್ರೆ ಏನಾಗ್ತದದು? ಮಲೀನ ಅಂತಃಕರಣ, ಚಂಚಲ ಚಿತ್ತ ಹಂಗೆ ಇಟ್ಕೊಂಡು ನಾವು ಜ್ಞಾನ ಪಡ್ಕೊಂಡು, ಹೌದಿಲ್ಲ? ಅಜ್ಞಾನ ಸಮೇತ ಅಂದ್ರೆ ಏನದು? ಮಲೀನ ಸಮೇತ ಮತ್ತು ಚಂಚಲತೆಯ ಸಮೇತವಾಗಿ ನಾವು ಜ್ಞಾನ ಪಡ್ಕೊಂಡೇವಂತಂದ್ರೆ ಏನಾಗ್ತದದು? ಬುನಾದಿ ಇಲ್ಲದ ಮನಿ ಕಟ್ಟಿದಂಗ ಆಗ್ತದೆ. ಬುನಾದಿ ಹಾಕಿ ಮನಿ ಕಟ್ಟಬೇಕ, ಬುನಾದಿ ಇಲ್ಲದೆ ಮನಿ ಕಟ್ಟಬೇಕ. ಈಗ ಒಂದು ಹೊಲ ತಗೊಂಡ್ರಿ, ಹೊಲ ತಗೊಂಡ್ಮೇಲೆ ಮೊದಲು ಅದನ್ನು ಸ್ವಚ್ಛ ಮಾಡ್ತೀರ, ನಿಮ್ಗೆ ಏನ್ ಬೇಕಾದ ಹಾಕಿ ಬಿತ್ತಿ ಬಿಡ್ತೀರ ಅದ್ರಾಗ. ನಿರ್ಮಲ ಚಿತ್ತ ಸಾಧನೆ, ನಿಶ್ಚಲ ಚಿತ್ತ ಸಾಧನೆ. ವೇದಾಂತ ಯಾವ ಕಾರಣಕ್ಕೂ ಈ ಒಂದು ಕರ್ಮ ಮತ್ತು ಉಪಾಸನೆಗಳನ್ನ ತ್ಯಾಗ ಮಾಡಿಲ್ಲ. ಅದು ಏನ್ ಹೇಳ್ತದ? ನಿರ್ಮಲ ಚಿತ್ತ ಸಾಧನೆ ಆದ್ಮೇಲೆ ಕರ್ಮ ಮಾಡೋದು ಬಿಡ್ರಿ, ಆದ್ರ ಮಲಿನ ಚಿತ್ತ ಇರೋ ತನಕ ಕರ್ಮ ಮಾಡ್ತಾ ಇರಬೇಕು. ಪುಣ್ಯವನ್ನೇ ಮಾಡು, ದುರಿತ ಕರ್ಮವನ್ನು ಅಲ್ಲದಿರು. ಹೌದಾ ಇಲ್ಲ? ಮತ್ತೆ ಚಂಚಲ ಚಿತ್ತ ಇದ್ದದ್ದು ನಿಮ್ಗೆ ಎಲ್ಲಿ ತನಕ ಗೊತ್ತಾಗ್ತಿರ್ತದ ಅಲ್ಲಿ ತನಕ ನೀವು ಉಪಾಸನೆ ಮಾಡಬೇಕು.
ನಿಮ್ಮ ಚಿತ್ತ ಚಾಂಚಲ್ಯ ಹೋಯ್ತು, ಆವಾಗ ಏನ್ ಮಾಡ್ಬೇಕು? ಉಪಾಸನೆ ನಿಲ್ಲಿಸ್ಬೇಕು. ಕೊನೆ ತನಕ ಕರ್ಮ, ಕೊನೆ ತನಕ ಉಪಾಸನೆ ಮಾಡ್ಬೇಕಂತೇನಿಲ್ಲ. ನಿಮ್ಗೆ ಯಾವಾಗ ಯಾವಾಗ ಚಿತ್ತ ಚಂಚಲ ಆಗ್ತದ, ಯಾವಾಗ ಯಾವಾಗ ನಿಮ್ಮ ಚಿತ್ತ ಮಲಿನ ಆಗ್ತದ, ಆವಾಗ ಆವಾಗ ಕರ್ಮ ಉಪಾಸನೆಗಳನ್ನ ಮಾಡಿ ಸ್ವಚ್ಛ ಮಾಡ್ಕೋಬೇಕು. ಬರೋಬ್ಬರಿನಾ? ಒಂದು ವೇಳೆ ಮಲಿನ ಚಿತ್ತ, ಚಂಚಲ ಚಿತ್ತದಿಂದ ಬ್ರಹ್ಮಜ್ಞಾನ ಪಡ್ಕೊಂಡು ದೊಡ್ಡ ಜ್ಞಾನಿಯಾಗಿ, ದೊಡ್ಡ ಗುರು ಆಗಿ, ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿ ಏನ್ ಮಾಡ್ತಾರ ಅವರು? ಎಲ್ಲ ಜನರಿಂದ ಮೆರವಣಿಗೆ ಮಾಡಿಸ್ಕೊತಾರ. ಎಲ್ಲರೂ ಕೂಡ ಅವರಿಗೆ ಗೌರವಿಸ್ತಾರ, ದೊಡ್ಡ ಗುರುಗಳು ಅಂತೇಳಿ. ಅಲ್ಲಿ ಚಂಚಲ ಚಿತ್ತ, ಮಲಿನ ಚಿತ್ತ ಇದ್ದದ್ದಕ್ಕೆ ಒಳಗೆ ಚಿತ್ತ ಚಂಚಲ ಅದ, ಮಲಿನ ಅದ, ನಿರ್ಮಲ ಇಲ್ಲ, ನಿಶ್ಚಲ ಇಲ್ಲ. ಮ್ಯಾಲ ಜ್ಞಾನ ಪಡ್ಕೊಂಡು ದೊಡ್ಡ ದೊಡ್ಡ ಮಾತಾಡ್ಕೊತ ಹೋಗ್ಬಿಡೋದು, ದೊಡ್ಡ ದೊಡ್ಡ ಪ್ರವಚನ ಮಾಡೋದು, ದೊಡ್ಡ ದೊಡ್ಡ ಮಠ, ದೊಡ್ಡ ದೊಡ್ಡ ಆಶ್ರಮ, ಎಲ್ಲರೂ ಕೂಡ ದೊಡ್ಡವರಾಗಿ ಒಳಗ ಹೊಲಸಿಟ್ಕೊಂಡು ಮ್ಯಾಲ ಜ್ಞಾನದ ಮಾತಾಡ್ಕೊತ ಆದ್ರೆ ಅದೇನಾಗ್ತದ? ತನ್ನ ಮಾಲಿನ್ಯ ಎಲ್ಲಾರ ಹೊರಗೆ ಬಿಡ್ತದಿಲ್ಲ. ಚಂಚಲತೆ, ಮಾಲಿನ್ಯತೆ ಒಳಗಿದ್ದು ಹೊರಗೆ ಬರ್ತದಿಲ್ಲ. ಮತ್ತ ಹೊರಗೆ ಬಂದಾಗ ಏನಾಗ್ತದ? ಜೈಲಿಗೆ ಹೋಗ್ಬಿಡ್ತಾರ. ಎಲ್ಲಿಗೆ ಹೋಗ್ತಾರೆ? ಜೈಲಿಗೆ ಹೋಗ್ತಾರೆ. ದೊಡ್ಡ ದೊಡ್ಡ ಗುರುಗಳೆಲ್ಲ ಜೈಲ್ನಾಗ ಅದಾರ, ಗೊತ್ತದಿಲ್ಲ? ದೊಡ್ಡ ದೊಡ್ಡ ಆಧ್ಯಾತ್ಮ ಸಾಧಕರು, ದೊಡ್ಡ ದೊಡ್ಡ ಆಶ್ರಮ ಕಟ್ಟಿದವರು ಗುರುಗಳಲ್ಲ ಅವರು. ಎಲ್ಲರೂ ಒಪ್ಪಿ ಮೆರವಣಿಗೆ ಮಾಡಿ ನಂಬಿದ್ದೇವ ಇಲ್ಲ? ಅವರೆಲ್ಲ ಎದಕ್ಕೆ ಹೋದ್ರು? ಜೈಲ್ನಾಗ ಯಾಕೆ ಹೋಗಿ ಕೂತಾರ ಅವರು? ಮಲದೋಷ, ವಿಕ್ಷೇಪ ದೋಷ ನಿವೃತ್ತಿ ಮಾಡ್ಕೊಳ್ಳಾರ್ದೆ ಕೇವಲ ಜ್ಞಾನಕ್ಕೆ ಹೋಗಿ ದೊಡ್ಡ ಬ್ರಹ್ಮಜ್ಞಾನದ ಮಾತುಗಳು ಆಡ್ಕೊಂತ ಕರ್ಮ ಮಾಡಲಿಲ್ಲ, ಉಪಾಸನೆ ಮಾಡಲಿಲ್ಲ. ಅದಕ್ಕೆ ಇವತ್ತೊಂದು ಕರ್ಮವನ್ನ ಯಾವ ರೀತಿ ಸಾರಾ ಸಗಟವಾಗಿ ಏನ್ ಮಾಡೋದದು? ರಿಜೆಕ್ಟ್, ತ್ಯಜಿಸಿ ಬ್ರಹ್ಮಜ್ಞಾನ, ಕೇವಲ ಬ್ರಹ್ಮಜ್ಞಾನ ಸಾಧನೆ ಮಾಡು ಅಂತ ಹೇಳುವಂಥದ್ದು ಒಂದು ಪ್ರವಚನ ಕಳಿಸ್ತೀನಿ ನಾನಿವತ್ತು ಗ್ರೂಪ್ನಾಗ. ಅದಕ್ಕೆ ಕೇಳಿ ನಾಳೆ ನಮಗೆ ಅಭಿಪ್ರಾಯ ಹೇಳಬೇಕು. ಆ ಕರ್ಮ ಉಪಾಸನೆ ತ್ಯಾಗ ಮಾಡಬೇಕೋ ಅದು ಸರಿನೋ, ಕರ್ಮ ಉಪಾಸನೆ ಸಮೇತವಾಗಿ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತರಾಗಿ ಬ್ರಹ್ಮಜ್ಞಾನ ಸಾಧನೆ ಮಾಡಿ ಮೋಕ್ಷ ಹೊಂದಬೇಕೋ, ಯಾವ್ದು ಮಾಡಬೇಕು ಅನ್ನೋದು ನಿರ್ಣಯ ನಿಮಗೆ ಬಿಟ್ಟದ್ದು. ಸರಿನಾ? ಕೇಳ್ತೀರಾ? ಇವತ್ತ ನಾವು ಕಳಿಸಿದ ಪ್ರವಚನ ನಿಮ್ ಗ್ರೂಪಿಗೆ ಹಾಕ್ತೀವಿ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. ಉತ್ತಮ ಅಧಿಕಾರಿ ತತ್ವದೃಷ್ಟಿಗೆ ಸದ್ಗುರುವರ ಉಪದೇಶ. 188ನೇ ವಿಷಯಾಂಕ, 116ನೇ ದೋಹ.
ಈ ಒಂದು ಅಜ್ಞಾನಕ್ಕ ಆಭಾಸ ಆಶ್ರಯವಾಗಿದ್ದಾನೋ ಕೂಟಸ್ಥ ಆಶ್ರಯವಾಗಿದ್ದಾನೋ ಅಂತಂದ್ರೆ ಅಜ್ಞಾನಕ್ಕ ಕೂಟಸ್ಥನೇ ಆಶ್ರಯವಾಗಿದ್ದಾನೆ, ಅಜ್ಞಾನಕ್ಕ ಆಭಾಸ ಆಶ್ರಯ ಆಗಿಲ್ಲ. ಅಜ್ಞಾನ ಅಂದ್ರೆ ಮಾಯೆ ಅವಿದ್ಯೆ ಅಂತೇನು ಆದಲ್ಲ, ಆಭಾಸ ಅಜ್ಞಾನಕ್ಕೆ ಹಡದನೋ ಅಜ್ಞಾನ ಆಭಾಸಕ್ಕೆ ಹಡದನೋ? ಯಾರು ತಂದೆ ಯಾರು ಮಗ? ಅಜ್ಞಾನಕ್ಕೆ ಆಭಾಸ ಜನ್ಮ ಕೊಟ್ಟಿದೆಯೋ ಅಥವಾ ಆಭಾಸನಿಗೆ ಅಜ್ಞಾನ ಜನ್ಮ ಕೊಟ್ಟಿದೆಯೋ? ಅಥವಾ ವೇದಾಂತ ಭಾಷೆಯಲ್ಲಿ ಅಜ್ಞಾನವು ಆಭಾಸನ ಕಲ್ಪಿತವೋ ಅಥವಾ ಆಭಾಸನು ಅಜ್ಞಾನದ ಕಲ್ಪಿತವೋ? ಹೇಳಕ್ ಬರ್ಬೇಕಿವೆಲ್ಲ. ಅಜ್ಞಾನ ಎಲ್ಲಿದೆ ಅಂತೇಳಿ, ನ್ಯಾಯ ಎಲ್ಲಿದೆ ಅಂತೇಳಿ ಹಾಡ್ತಾನಲ್ಲ ಸಿನಿಮಾದಾಗ ಶಂಕರ್ನಾಗ್. ಅಣ್ಣ ನ್ಯಾಯ ಎಲ್ಲಿದೆ ಅಂತೇಳಿ, ಹಂಗೆ ಇಲ್ಲಿ ಅಜ್ಞಾನ ಎಲ್ಲಿದೆ? ಅಜ್ಞಾನದ ಅಡ್ರೆಸ್ ಹುಡುಕೊಂಡು ಹೊಂಟಾರಿ, ಮಾಯೆಯ ಅಡ್ರೆಸ್. ಅದೇ ಮತ್ತೆ ಮಜಾ ಇರೋದು. ಅಜ್ಞಾನ ಗಟ್ಟಿಯಾಗಿ ನೀವೇನ್ ಮಾಡ್ರಿ, ನಿಶ್ಚಯ ಜ್ಞಾನ ಮಾಡ್ಕೋರಿ, ಒಟ್ಟ ಡೌಟೇ ಬೇಡ. ಅಜ್ಞಾನ ಶುದ್ಧ ಬ್ರಹ್ಮನಲ್ಲಿ ಇದೆ, ಅಜ್ಞಾನ ಕೂಟಸ್ಥನಲ್ಲಿ ಇದೆ, ಅಜ್ಞಾನ ಸಾಕ್ಷಿಯಲ್ಲಿ ಇದೆ. ಹೆಂಗದ? ಆಶ್ರಯದಲ್ಲಿ ಅದ. ಅದು ಆಶ್ರಿತ, ಇದು ಆಶ್ರಯ. ಅಜ್ಞಾನ ಶುದ್ಧ ಬ್ರಹ್ಮನ ಆಶ್ರಯದಲ್ಲಿದೆ, ಅಜ್ಞಾನ ಕೂಟಸ್ಥನ ಆಶ್ರಯದಲ್ಲಿದೆ, ಅಜ್ಞಾನ ಸಾಕ್ಷಿಯ ಆಶ್ರಯದಲ್ಲಿದೆ. ಎಂದೆಂದೂ ಈ ರೀತಿ ಉತ್ತರ ಬರಬಾರದು. ಅಜ್ಞಾನಕ್ಕೆ ಆಶ್ರಯ, ದುಡ್ಡಿಗೆ ಆಶ್ರಯ ಯಾವುದು? ಟ್ರೆಜರಿ. ಆ ಅಜ್ಞಾನದ ಕಲ್ಪಿತ ವಸ್ತು ಆಭಾಸ. ಅಜ್ಞಾನ ತಾಯಿ, ಆಭಾಸ ಮಗಳು. ಮಗಳು ತಾಯಿಯನ್ನು ಹಡಿತಾಳೋ, ತಾಯಿ ಮಗಳನ್ನು ಹಡಿತಾಳೋ? ಇಷ್ಟೆಲ್ಲ ಪಾಠ ಕೇಳಿದ ಮೇಲೆ ನಿಮಗ ಯಾವುದರ ಆಶ್ರಯದಾಗದ? ಆಭಾಸ ಅಭಿಮಾನ ರೂಪಿ ಆಶ್ರಯ. ಶುದ್ಧ ಬ್ರಹ್ಮ ನಿಜವಾದ ಮುಖ್ಯ ಆಶ್ರಯ ಅಜ್ಞಾನಕ್ಕೆ. ಆಭಾಸ ಅಜ್ಞಾನ ರೂಪಿ ಆಶ್ರಯ. ಸ್ವಚ್ಛ ಆಯ್ತಾ? ಆಭಾಸ ಅಂದ್ರೆ ಜೀವ ಆಯ್ತು. ಈಶ್ವರ ಈಶ್ವರ ಹೋಗಿ ತೆಕ್ಕಿಗೆ ಬಿದ್ದಿರಲ್ಲ, ಅವ ಯಾರ ಮಗ? ಮಾಯೇನ ಮಗನೇ ಅವನು. ಒಂದೇ ಆಕಳು ಎರಡು ಕರ ಹಾಕ್ಯದದು, ಒಂದು ಅವಳಿ ಜವಳಿ. ಒಂದು ಜೀವ, ಇನ್ನ ಒಂದು ಈಶ್ವರ. ಜೀವ ಮತ್ತು ಈಶ್ವರ ಇವೆರಡೂ ಕರಗಳಿವು, ಒಂದೇ ಆಕಳ. ಅದು ಆಕಳ ಎಲ್ಲದ? ಶುದ್ಧ ಬ್ರಹ್ಮನಲ್ಲಿ ಅದಾವ ಅಷ್ಟೇ. ಅಜ್ಞಾನ ಶುದ್ಧ ಬ್ರಹ್ಮನ ಆಶ್ರಯದಲ್ಲಿದೆ. ಆ ಅಜ್ಞಾನ ಜೀವ ಮತ್ತು ಈಶ್ವರ ಅಂತೇಳಿ ಎರಡು ಕರುಗಳನ್ನು ಹಾಕ್ಯಾರ.
ನಮಗೇನಾಗ್ತದಪ್ಪ ಅಂತಂದ್ರೆ ಜೀವನಿಂದ ಅಜ್ಞಾನದ ಕಾರ್ಯಗಳಾಗ್ತಾವ ಅಂತಂದ್ಮೇಲೆ ಜೀವನಲ್ಲಿ ಅಜ್ಞಾನ ಆಶ್ರಯ ತಗೊಂಡದ ಅಂತ ಅನ್ನಿಸ್ತದೆ. ಶುದ್ಧ ಬ್ರಹ್ಮ ಏನ್ ಅಜ್ಞಾನದ ಕೆಲಸ ಮಾಡ್ಯಾನ? ಶುದ್ಧ ಬ್ರಹ್ಮ ಪಾಪ ಏನು ಅಜ್ಞಾನದ ಕೆಲಸ ಮಾಡಿಲ್ಲ, ಅವನ ಬಳಿ ಅಜ್ಞಾನ ಅನ್ನೋದಿಲ್ಲ. ಶುದ್ಧ ಬ್ರಹ್ಮನಲ್ಲಿ ಅಜ್ಞಾನ ಆದ ಅಂತಂದ್ರೆ ಶುದ್ಧ ಬ್ರಹ್ಮನಿಗೆ ಮರ್ಯಾದೆ ಇರ್ಲಾರ್ದಂಗೆ ಆಗ್ತದ ಅಂತ ತಿಳ್ಕೊಂಡ. ಆ ಶುದ್ಧ ಬ್ರಹ್ಮನಲ್ಲೇ ಅಜ್ಞಾನ ಆಶ್ರಯ ತಗೊಂಡದ. ಇವ ಅಜ್ಞಾನದ ಕಾರ್ಯ, ಅಜ್ಞಾನದ ಮಾತು, ಅಜ್ಞಾನದ ಕೆಲಸ ಯಾಕೆ ಮಾಡ್ತಾನಂತಂದ್ರೆ ಇವ ಅಭಿಮಾನಿ ರೂಪ ಅಷ್ಟೇ. ಮುಖ್ಯ ಆಶ್ರಯ, ನಿಜವಾದ ಆಶ್ರಯ ಶುದ್ಧ ಬ್ರಹ್ಮನೇ, ಕೂಟಸ್ಥನೇ. ಅದಕ್ಕೆ ಏನಂತಾರಪ್ಪ ಅಂತಂದ್ರೆ ಸ್ವ ಆಶ್ರಯ. ಸ್ವ ಅಂತಂದ್ರೆ ಲಕ್ಷ್ಯಾರ್ಥ. ಸ್ವ ಅಂದ್ರೆ ಲಕ್ಷ್ಯಾರ್ಥ. ನಾನು ಅನ್ನೋದೇನದಲ್ಲ, ಬ್ರಹ್ಮ, ಕೂಟಸ್ಥ, ಶಿವ, ಸಾಕ್ಷಿ, ಶುದ್ಧ ಬ್ರಹ್ಮ ಅಂತ ಏನಂತಿರಲ್ಲ, ಅದು ಲಕ್ಷ್ಯಾರ್ಥ. ಆ ಲಕ್ಷ್ಯಾರ್ಥದ ಆಶ್ರಯದಲ್ಲಿ ಅಜ್ಞಾನ ಅದ. ನಾನು ಜೀವ, ನಾನು ದೇಹ, ಹುಟ್ಟವ, ಬದುಕವ, ಸಾಯವ, ಪಾಪ ಪುಣ್ಯ ಮಾಡವ, ಸುಖ ದುಃಖ ಅನುಭವಿಸೋ ಜೀವ ಏನಲ್ಲ, ನೀವು ಅಭಿಮಾನಿ ಆಶ್ರಯ ಅಷ್ಟೇ. ಇದಕ್ಕೇನಂತಾರ? ಸ್ವ ಆಶ್ರಯ. ಸ್ವ ಅಂತಂದ್ರೆ ಅಹಂ. ಎಂತ ಅಹಂ ಅಂತಂದ್ರೆ ಲಕ್ಷ್ಯಾರ್ಥದ ಅಹಂ. ಈಗ ಹೇಳ್ರಿ, ಮಾಯೆ, ಅವಿದ್ಯೆ, ಅಜ್ಞಾನ ಯಾರ ಆಶ್ರಯದಲ್ಲಿದೆ? ಬ್ರಹ್ಮನ ಆಶ್ರಯದಲ್ಲಿ ಅದ. ಯಾವಾಗ ಅಲ್ಲಿ ಅದು ಚೇತನದ ಆಶ್ರಯದಲ್ಲಿನೇ ಇರ್ತದೆ. ಮತ್ತ ಚೇತನದ ಆಶ್ರಯದಲ್ಲಿ ಅದಂದ್ರೆ ಚೇತನ ಎಲ್ಲಾ ಕಡೆ ಆದಲ್ಲ. ಪರಮಾತ್ಮ ಎಲ್ಲಾ ಕಡೆ ಅದನ ಅಂದ್ರೆ ಅಜ್ಞಾನ ಎಲ್ಲಾ ಕಡೆ ಅದ ಏನು ಅಂತಂದ್ರೆ ಅದು ಅಜ್ಞಾನ ಇರೋದ ಅಡ್ರೆಸ್ ಇನ್ನ ಡೀಪ್ ಹೋದರೆ ಹೊರಗಡೆ ಜಡ ವಸ್ತು ಪ್ರಪಂಚ ಏನದಲ್ಲ ಅಲ್ಲಿ ಅಂತಃಕರಣ ಅನ್ನೋದು ಇಲ್ಲ. ಎಲ್ಲಿ ಅಂತಃಕರಣ ಮತ್ತು ವೃತ್ತಿ, ವೃತ್ತಿ ಅಂದ್ರೆ ಅಂತಃಕರಣ ಹೌದಲ್ರಿ, ಅಂತಃಕರಣ ಮತ್ತು ಆಭಾಸ ಇವರಿಬ್ಬರದು ಜೊತೆ ಜೊತೆಯಾಗಿ ಎಲ್ಲಿ ಇರ್ತಾರ ಅವುಗಳಲ್ಲಿರುವ ಚೇತನ ಏನದಲ್ಲ ಆ ಚೇತನದೊಳಗ ಈಗ ಆಭಾಸನೊಳಗೂ ಕೂಟಸ್ಥದನ ಇಲ್ರಿ. ವೃತ್ತಿ ಒಳಗೂ ಕೂಟಸ್ಥದನ ಇಲ್ಲ. ಕೂಟಸ್ಥ ಇಲ್ಲದ ಜಾಗನೇ ಇಲ್ಲ. ಆಭಾಸನಲ್ಲಿರುವ, ವೃತ್ತಿಯಲ್ಲಿರುವ ಕೂಟಸ್ಥ ಬ್ರಹ್ಮ, ಶುದ್ಧ ಬ್ರಹ್ಮ ಚೇತನ ಏನದಲ್ಲ ಆ ಚೇತನವನ್ನ ಈ ಅಜ್ಞಾನ ಆಶ್ರಯಿಸ. ಹೊರಗೆ ಘಟ ಪಟಾದಿಗಳೇನದವ ಅಲ್ಲಿನೂ ಬ್ರಹ್ಮದನ, ಆದ್ರೆ ಅಲ್ಲಿ ಆಭಾಸ ಮತ್ತು ವೃತ್ತಿಗಳು ಇಲ್ಲ. ಘಟಪಟಾದಿಗಳಲ್ಲಿ ವೃತ್ತಿ ಇಲ್ಲ, ಆಭಾಸ ಇಲ್ಲ. ಹೌದಲ್ರಿ? ಹೀಗಾಗಿ ಆ ಆಭಾಸರಹಿತವಾದ ಮತ್ತು ವೃತ್ತಿರಹಿತವಾದ ಘಟಪಟಾದಿ ಜಡ ವಸ್ತುಗಳಲ್ಲಿ ಏನಿಲ್ಲ, ಅಜ್ಞಾನ ಇಲ್ಲ. ಅಲ್ಲೇನೂ ಇಲ್ಲ. ಅಜ್ಞಾನ ಚೇತನವನ್ನೇ ಆಶ್ರಯಿಸಿರುತ್ತದೆ. ಇಲ್ಲ. ಘಟಪಟಾದಿಗಳಲ್ಲಿ ಅಜ್ಞಾನ ಅನ್ನೋದಿಲ್ಲ. ಅದ್ರಾಗ ಅಜ್ಞಾನ ಆದ ಅಂತಂದ್ರ ಅದರೊಳಗ ಅಜ್ಞಾನ ಆದಂದ್ರೆ ಯಾವಾಗ್ನೂ ಅಜ್ಞಾನ ಚೇತನವನ್ನು ಆಶ್ರಯಿಸಿರುತ್ತದೆ ಅಂತಂದ್ರೆ
ಘಟಪಟಾದಿಗಳಲ್ಲಿ ಉಪಹಿತ ಚೇತನ ಏನದಲ್ಲ ಅದರಾಗ ಅಜ್ಞಾನ ಆಶ್ರಯಿಸದ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಆ ಚೇತನ ಇರೋದು ಎಂತ ಚೇತನ ಅಂತಂದ್ರೆ ಅದು ವೃತ್ತಿ ಇರಬೇಕು ಅಲ್ಲಿ ಮತ್ತು ಆಭಾಸ ಇರಬೇಕು. ಅಂತ ಆಭಾಸ ಮತ್ತು ವೃತ್ತಿ ಇರುವಂತ ವಸ್ತುಗಳಲ್ಲಿ ಏನು ಚೇತನ ಅದಲ್ಲ ಆ ಚೇತನವನ್ನ ಈ ಅಜ್ಞಾನ ಆಶ್ರಯಿಸದೆ. ಘಟಪಟಾದಿಗಳಲ್ಲಿ ವೃತ್ತಿ ಇಲ್ಲ, ಆಭಾಸ ಇಲ್ಲ, ಕೇವಲ ಜಡ ವಸ್ತು ಅದು. ಇಷ್ಟು ನೀನು ತಿಳ್ಕೊಂಡಿರಿ. ಹಾವು ಯಾರಿಗೆ ಕಂಡದ? ಆಭಾಸನಲ್ಲಿ ಅಜ್ಞಾನ ಇದ್ದಂಗೆ ತೋರ್ತದ. ಆ ಅಜ್ಞಾನಕ್ಕ ಮುಖ್ಯ ಆಶ್ರಯ ಆಭಾಸನಲ್ಲಿರುವ ಕೂಟಸ್ಥ. ಅಭಿಮಾನ ರೂಪ ಆಶ್ರಯ ಆಭಾಸ. ಕೂಟಸ್ಥನೇ ಆ ಅಜ್ಞಾನಕ್ಕೆ ಆಶ್ರಯ. ಅದಕ್ಕೆ ಸ್ವ ಆಶ್ರಯ ಅಂತ ನೋಡ್ರಿ. ಹೆಂಗದ ಕನ್ಫ್ಯೂಸ್. ಬಹಳ ಸೂಕ್ಷ್ಮದಲ್ಲಿ ಮತ್ತೆ ಬಹಳ ಸೂಕ್ಷ್ಮ ಅಂದ್ರೆ ಬಹಳ ಸೂಕ್ಷ್ಮ. ಬಹಳ ವಿಚಾರ ಮಾಡಿದ್ರೆ ಇದು ಹತ್ತದ ಹತ್ತು ಬಿದ್ದು ಎದ್ದು ಸತ್ತು ಹುಟ್ಟಿ ಇದನ್ನ ಅರ್ಥ ಮಾಡ್ಕೊಂಡಿನಿ ನಾನು. ಅದಕ್ಕೆ ನಿಮ್ಗೇನು ಒಂದೇ ಬಹಳ ಕಾಂಪ್ಲಿಕೇಟೆಡ್ ಅದ. ಇಲ್ಲೇ ಕೂಡ ಆಗ್ತದೆ. ಕ್ಲಿಯರ್ ಆಗ್ತಂದ್ರೆ ಎಲ್ಲ ಕ್ಲಿಯರ್ ಆದಂಗ. ಮತ್ತೆ ಇಲ್ಲಿ ಮುಂದೆ ಕೂತು ಪಾಠ ಹೇಳೋ ಮಾಸ್ತರ ಸುಟ್ಟ ಸುಣ್ಣಯ್ಯನ ಈ ಚಿಂತೆ. ಇನ್ನ ಚಿಂತೆ ಬಿಡಲ್ದು. ಬೇರೆ ಯಾವ್ದಾರ ಚಿಂತೆ ಇಲ್ಲ ಅವನಿಗೆ, ಇವೇ ಚಿಂತೆ ಅದಾವ. ಏನಿದು ಏನಿದು ಏನಿದು, ಹಿಂಗ್ಯಾಕ ಹಂಗ್ಯಾಕ. ಹುಚ್ಚಿಡಿಬೇಕಾಗತ್ತೆ. ಹಗಲು ರಾತ್ರಿ ಮಕ್ಕೊಂಡು ಯಾಕೆ ಗವಕ್ಕತ್ತೆ ಹೇಳ್ತಾನ, ಏನ್ ವಿಚಾರ ಮಾಡ್ತಾನ, ಏನ್ ಬರೀತಾನ, ಯಾಕಿದು ಹಿಂಗ, ಏನಿದು, ಇದಕ್ಕೇನು, ಹಿಂಗಾದ್ರೆ ಹೆಂಗಿದು ಬದುಕ. ಅಜ್ಞಾನವು ಜಡ ವಸ್ತುವನ್ನು ಆಶ್ರಯಿಸುವುದಿಲ್ಲ, ಅಜ್ಞಾನ ಚೇತನವನ್ನು ಆಶ್ರಯಿಸಿರುತ್ತದೆ. ಅಂದ ಕೂಡ್ಲೇನೆ ಹೌದೌದು, ಘಟದಲ್ಲಿ ಅದೇನದ ಅಂತಂದ್ರ ಉಪಹಿತ ಚೇತನನೂ ಅದ, ಜಡನೂ ಅದ. ಜಡವಾದ ಮಣ್ಣು ಅದ, ಅದ್ರೊಳಗ ಉಪಹಿತ ಚೇತನ. ಆ ಉಪಹಿತ ಚೇತನದಾಗ ಅಜ್ಞಾನ ಇರ್ತದ. ಒಂದು ಸ್ಟೇಜಿಗೆ ಅರ್ಥ ಬರ್ತದ. ಆದರೆ ಆ ಉಪಹಿತ ಚೇತನದಲ್ಲಿ ಅಜ್ಞಾನ ಇರಂಗಿಲ್ಲ. ಅಜ್ಞಾನ ಎಲ್ಲಿರ್ತದಂತಂದ್ರೆ ಎಲ್ಲಿ ಆಭಾಸ ಅಂತಃಕರಣ, ಅಂತಃಕರಣನೇ ಏನಾಗ್ತದ ವೃತ್ತಿ ರೂಪದಾಗ ಹೊರಗೆ ಬರ್ತದ. ವೃತ್ತಿನೂ ಅಂತಃಕರಣನೇ. ಅಂತಃಕರಣ ಅಂದ್ರೆ ವೃತ್ತಿನೇ. ಅಂತಃಕರಣ ಹೊರಗೆ ಬಂದು ವೃತ್ತಿ ಅನಿಸ್ಕೊತದ. ಆ ವೃತ್ತಿ ಹೊರಗೆ ಬರ್ಬೇಕಾದ್ರೆ ಆಭಾಸನ ಕರ್ಕೊಂಡೇ ಬರ್ತದ. ಎರಡು ಕೂಡಿ ಎಲ್ಲಿ ಇರ್ತಾವ ಅವುಗಳಲ್ಲಿ ವರ್ತಿಸುತ್ತಿರುವ ಯಾವ ಕೂಟಸ್ಥ ಚೇತನ ಆದಲ್ಲ, ಆ ಕೂಟಸ್ಥ ಚೇತನ ಏನದಪ್ಪ ಅಂತಂದ್ರೆ ಈ ಒಂದು ಅಜ್ಞಾನಕ್ಕ, ಹಾವು ಕಾಣೋದಕ್ಕ, ಹಾವಿಗೆ ಆಶ್ರಯ ಯಾವುದು? ಕೂಟಸ್ಥ ಚೇತನದಲ್ಲಿರುವ ಅವಿದ್ಯೆ, ಮಾಯೆ, ಅಜ್ಞಾನ. ಮತ್ತು ಆಭಾಸಂದ ಏನು ಕೆಲಸ ರೀ ಅಂತಂದ್ರೆ ಆಭಾಸನ ಕೆಲಸ ಏನದಪ್ಪ ಅಂದ್ರೆ ಅಭಿಮಾನ ರೂಪ ಆಶ್ರಯ. ಮುಖ್ಯ ಆಶ್ರಯ ಕೂಟಸ್ಥ. ತುಂಬಾ ಜವಾಬ್ದಾರಿಯಾದ ಕೆಲಸ ಅದ. ಆಭಾಸನ 7 ಅವಸ್ಥೆಗಳು ಹೇಳ್ಬೇಕಾದ್ರೆ ಹೊರಗಿಂದ ಯಾವ ವಸ್ತುಗಳನ್ನು ತಗೊಂಡು ಹೇಳಿಲ್ಲ ಅವರು. ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ತನ್ನೊಳಗಿನ ಅಜ್ಞಾನ ತಾ ಕಳ್ಕೊಳ್ಳೋದೇ ಅದ ಹೊರತು ಜಗತ್ತಿನೊಳಗಿನ ಅಜ್ಞಾನ ಕಳೆದ್ರಾಗ ಇಲ್ಲ. ಅಲ್ಲಿ ಸಾಧನೆ ಜಗತ್ತಿನಾಗ ಅಜ್ಞಾನ ಇಲ್ಲ. ಅಜ್ಞಾನ ಎಲ್ಲಿ ಅದಂದ್ರೆ ನಮ್ಮೊಳಗೆ ಅದ. ನಮ್ಮೊಳಗೆ ಅಂತಂದ್ರೆ ಆಭಾಸನಲ್ಲಿ ಅಲ್ಲ, ಕೂಟಸ್ಥನಲ್ಲಿ.
ಆ ಕೂಟಸ್ಥನ ಸ್ಥಿತಿ ಎರಡು. ಒಂದು ಸಾಧನಾ ಪೂರ್ವದ ಕೂಟಸ್ಥ. ಆ ಕೂಟಸ್ಥ ಸಾಮಾನ್ಯ ಚೇತನ. ಅವನೇನದನ ಎಲ್ಲ ಜ್ಞಾನಕ್ಕ ಅಜ್ಞಾನಕ್ಕ ಎಲ್ಲದಕ್ಕೂ ಅವಕಾಶ ಕೊಡ್ತಾನ. ಜಗತ್ತಿನಾಗ ಏನದು ಪ್ಲಸ್ ಮೈನಸ್ ಎಲ್ಲ ಅಷ್ಟಕ್ಕ ಅವಕಾಶ ಕೊಡ್ತಾನ. ಯಾವಾಗ ಅವನು ಅಜ್ಞಾನಿಯಾಗಿ ಮತ್ತೆ ಗುರುವಿನ ಬಳಿಗೆ ಹೋಗಿ ಮತ್ತೆ ಶುದ್ಧ ರೂಪದಲ್ಲಿ ಹೋಗ್ತಾನಲ್ಲ, ಅವಾಗೇನಾಗ್ತಾನ, ಅಹಂ ಬ್ರಹ್ಮಾಸ್ಮಿ ವೃತ್ತಿ ಆಗ್ತದಲ್ಲ, ಅವಾಗ ಅವ ಅಜ್ಞಾನದ ವಿರೋಧಿ ಆಗ್ತಾನ. ಅಜ್ಞಾನ ಕೂಡಿ ಅಜ್ಞಾನ ಕಡೆಗೆ ಆಯ್ತಂತಂದ್ರೆ ಅವಾಗ ಅವನಿಗೆ ಹುಷಾರಾಗ್ತಾನ. ಈಗ ಸುಮ್ ಕೂತಿರ್ತೀರ ನೀವು ಈಗ ಸುಮ್ ಕೂತಿರ್ತೀರಿ, ನಿಮ್ಮ ಮನೆಯಾಗ ನೀವು ಸುಮ್ ಕೂತಿರ್ತೀರಿ. ನಾನು ನಿಮ್ಮ ಮನೆಗೆ ಬಂದೆ, ನಾ ಏನ್ ಮಾಡ್ತೀನಿ ಅಂತ ನಿಮಗ್ ಗೊತ್ತಿಲ್ಲ. ಬಂದು ಬೈದೆ ಹೊಡೆದೆ ಏನೋ ಒಂದು ಮಾಡಿದ್ನಿ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ. ಆ ಟೈಮ್ನಾಗ ನೀವೇನ್ ಮಾಡಿದ್ರಿ, ಸುಮ್ಮನೆ ಇದ್ರಿ, ಎಲ್ಲ ಅವಕಾಶ ಕೊಟ್ರಿ. ನೆಕ್ಸ್ಟ್ ಟೈಮ್ ಬಂದಾಗ ಇದು ಆಗಬಾರ್ದು, ಈ ರೀತಿ ಆಗಬಾರ್ದಿತ್ತು ಅಂತೇಳಿ ನೆಕ್ಸ್ಟ್ ಟೈಮ್ ಹುಷಾರಾಗ್ತೀರೇ ಇಲ್ಲ, ಗಟ್ಟಿಮುಟ್ಟಾಗಿ ಕುಂದಿರ್ತಿರಿಲ್ಲ. ಈ ವ್ಯಕ್ತಿ ಬಂದಾಗ ಈ ರೀತಿ ಆಗ್ತದಂತಂದಾಗ ನಾವು ಹುಷಾರಾಗಿರ್ಬೇಕು. ಇಂಥ ಪ್ರಸಂಗ ಬರ್ತಂದ್ರೆ ಎದುರಿಸ್ಬೇಕಂತ ಬರ್ತೀರಾ ಇಲ್ಲ. ಅವಾಗ ಸಾಧನ ನಂತರ ಅಜ್ಞಾನ ಕಳ್ಕೊಂಡೇನು ಫ್ರೆಶ್ ಆಗ್ತಾನಲ್ಲ, ಅಹಂ ಬ್ರಹ್ಮಾಸ್ಮಿ, ಮೊದಲೂ ಬ್ರಹ್ಮನೇ ಇದ್ದ. ಅಜ್ಞಾನದ ಆವರಣ ಆಗಿದ್ದಕ್ಕ ಬ್ರಹ್ಮ ಹೋಗಿ ಜೀವ ಆಗಿದ್ದ. ಅಜ್ಞಾನ ಏನ್ ಮಾಡ್ತು, ಬ್ರಹ್ಮನನ್ನ ಜೀವನಾಗಿ ಮಾಡಿಸ್ತು. ಮತ್ತೆ ಸದ್ಗುರುವಿನ ಬಳಿ ಹೋಗಿ ಜ್ಞಾನ ಪಡ್ಕೊಂಡು ಜೀವನನ್ನ ಮತ್ತೆ ಬ್ರಹ್ಮನನ್ನಾಗಿ ಮಾಡಿದಾಗ ಆ ಬ್ರಹ್ಮ ಏನಿರ್ತಾನ, ಅಜ್ಞಾನದ ವಿರೋಧಿ ಇರ್ತಾನ. ಆ ಬ್ರಹ್ಮ ಅಜ್ಞಾನದ ವಿರೋಧಿ. ಅಜ್ಞಾನದಿಂದ ಆಗುವ ಅನಾನುಕೂಲತೆಗಳ ಬಗ್ಗೆ ಎಲ್ಲ ತಿಳ್ಕೊಂಡು ಅವನೇನಾಗ್ತಾನ, ಹುಷಾರಾಗ್ತಾನ. ನೆಕ್ಸ್ಟ್ ಎಲ್ಲವಷ್ಟು ಸರಿಯಾಗಿ ನಡೀತಂದ್ರೆ ಏನು ಶಾಣ್ಯರಾಗಂಗಿಲ್ಲ. ಯಾವುದೋ ಒಂದು ತಪ್ಪು ನಡೆದಾಗೆ ಏನಾಗ್ತದಂತಂದ್ರ ಆ ತಪ್ಪು ಎದಕ್ಕಾಯ್ತು ಅಂತ ತಿಳ್ಕೊಂಡು ಮುಂದೆ ಆ ತಪ್ಪು ಮಾಡ್ಲಾರ್ದಂಗೆ ಹುಷಾರಾಗ್ತಾನಲ್ಲ. ದೋಷ ದರ್ಶನ ಆಗಿ ಗಟ್ಟಿಯಾಗಿ ಕೂತ್ಕೋತಾನಲ್ಲ, ಅದೇ ಅಹಂ ಬ್ರಹ್ಮಾಸ್ಮಿ. ಹೆಂಗದ ಅಜ್ಞಾನ ಅನ್ನೋದು ಇಲ್ಲೇ ಇಲ್ಲ ಅಂದಂಗಾದ್ರೆ ಇಲ್ಲಿದ್ದೆ ಮತ್ತದು ಅಜ್ಞಾನ ಅನ್ನೋದು ಎಲ್ಲಿ ಯಾವ ಜೀವಿಗಳಲ್ಲಿ ಸದ್ಯಕ್ಕೆ ಅಜ್ಞಾನ ಇಲ್ಲ ಅಂದಂಗಾಕತ್ಯಪ್ಪ. ಇದೆ ನಮ್ಮ ಜ್ಞಾನ ಸ್ವರೂಪ ಆದಂದ್ರೆ ಎಲ್ಲ ನಿರ್ಜೀವದಲ್ಲಿ ಅತಿ ಇಲ್ಲ ಸಜೀವ ಜ್ಞಾನವೂ ಇಲ್ಲ ಅಂತ ನೋಡ್ತೈತಪ್ಪ. ಇಲ್ಲದ್ದೆ ಮತ್ತದು ಇಲ್ಲದ್ದು ಕಲ್ಪಿತ ಅದು. ಕಲ್ಪಿತನೇ ಅದು. ಅದಕ್ಕೆ ಮತ್ತು ಪರಮಾನುಭವ ಬೋಧೆ ಒಳಗೆ ಕಲ್ಪಿತ ಪುರುಷ ಅಂತಾರ. ಸಂಸಾರ ಅಂದ್ರು ಅದೇ, ಅಜ್ಞಾನ ಅಂದ್ರು ಅದೇ, ಕಲ್ಪಿತ ಪುರುಷ ಅಂದ್ರು ಅದೇ. ಇದ್ದದ್ದು ಬ್ರಹ್ಮ ಒಂದೇ, ಉಳಿದದ್ದೆಲ್ಲ ಲೀಲಾಭಾಗ ಅಷ್ಟೇ ಅದು. ಒಂದು ಬ್ರಹ್ಮ, ಎಂತ ಬ್ರಹ್ಮ ಅದು, ಅನಾದಿ ಬ್ರಹ್ಮ. ಮತ್ತ ಆ ಬ್ರಹ್ಮನ ಜೊತೆಗೆ ಮಾಯೆ, ಅವಿದ್ಯೆ ಏನಂತಿರಲ್ಲ, ಅಜ್ಞಾನ, ಅದು ಹೆಂಗದ? ಅದು ಏನು ಆದಿ ಇರೋದೇನದು? ಎಲ್ಲಿದು ಬತ್ತಿದು ಅಜ್ಞಾನ ಅಂತೇಳಿ ಹುಡುಕಿದ್ರೆ ಅದ್ರ ಆದಿ ಸಿಗ್ತದೇನ್ರಿ? ಬ್ರಹ್ಮ ಎಲ್ಲಿದು ಬಂದ ಅಂತ ಹುಡುಕಿದ್ರೆ ಬ್ರಹ್ಮನ ಆದಿ ಸಿಗ್ತದೇನು?
ಬ್ರಹ್ಮಂದು ಅನಾದಿ, ಮತ್ತ ಆ ಬ್ರಹ್ಮನ ಆಶ್ರಯದಲ್ಲಿರುವ ಮಾಯೆ ಅನಾದಿ. ಆ ಮಾಯೆ ಮತ್ತು ಬ್ರಹ್ಮ ಅವರಿಬ್ಬರದು ಏನದ? ಲೀಲೆ ಮಾಡುವುದಕ್ಕಾಗಿ ಸಂಬಂಧ ಆದ. ಲೀಲೆ ಮಾಡುವುದಕ್ಕಾಗಿ ಅವ್ರದ್ದು ಸಂಘ ಸಂಬಂಧ ಆದ. ಆದರೆ ಆ ಶುದ್ಧ ಬ್ರಹ್ಮ ಹೆಂಗದನ? ಅಸಂಗದನ. ಶುದ್ಧ ಬ್ರಹ್ಮ ಅಸಂಗದನ. ಅವಂದು ಸ್ವಭಾವ ಅಸಂಗ ಸ್ವಭಾವ. ಆದರೆ ಲೀಲೆ ಮಾಡುವುದಕ್ಕೆ ಒಬ್ಬನೇ ಇದ್ದು ಏನ್ ಮಾಡಮು? ಏನಾದ್ರೂ ಒಂದು ಸೃಷ್ಟಿ ಸ್ಥಿತಿ ಲಯ ಆಗಂತದ ಒಂದು ಜಗತ್ತು ಮಾಡಮಂತೆ ಅವ ಮನಸ್ಸು ಮಾಡಿ ಏನ್ ಮಾಡ್ದ? ಲೀಲೆ ಆದೊಡೆ ಉಮಾಪತಿ, ಉಮಾ ಮತ್ತು ಪತಿ ಎರಡಾತನ. ಲೀಲೆ ಇಲ್ಲದಾಗ ಸ್ವಯಂಭು ಒಬ್ಬನೇ ಇರ್ತಾನ. ಅವ ಲೀಲೆ ಮಾಡೋದಕ್ಕ ಏನ್ ಮಾಡ್ತಾನ? ನಾಟಕ ಚಾಲು ಮಾಡ್ತಾನ. ಉಮಾ ಮತ್ತು ಉಮಾಪತಿ ಅಂತ ನಾಟಕ ಒಬ್ಬನೇ. ನಾಟಕ ಮಾಡಿದ್ಮೇಲೆ ಏನಾಯ್ತು? ಅವರಿಬ್ಬರ ಸಂಬಂಧ, ಬ್ರಹ್ಮ ಮತ್ತು ಮಾಯೆಯರ ಸಂಬಂಧ, ಅದು ಯಾವಾಗಲಿಂತ ಆಗ್ಯದ? ಅವರಿಬ್ಬರದು ಸಂಬಂಧ. ಮಾಯೆ ಯಾವಾಗಲಿಂತ ಬಂದಳು, ಬ್ರಹ್ಮ ಯಾವಾಗಲಿಂತ ಬಂದ, ಅವರಿಬ್ಬರದು ಸಂಬಂಧ ಯಾವಾಗಲಿಂತ ಇತ್ತು ಅಂತ ಆದಿ ಹುಡುಕಿದ್ರ ಯಾವ್ದಾರ ಒಂದು ಹುಡುಗ ಹುಡುಗಿ ಇಬ್ರು ಏನೋ ತಪ್ಪು ಮಾಡಕ್ ಕೈಯಾಗಿ ಸಿಕ್ಕೊಂಬಿದ್ರಂತಂದ್ರ ನೀವೇನ್ ಮಾಡ್ತೀರಿ? ಇದು ಏಸ್ದಿಂದ ನಡೆದು, ಏಸ್ ದಿವ್ಸಲಿತ್ ನಡೆದು ನಿಮ್ಮ ಆಟ ಅಂತ ಕೇಳ್ತಿರಿಲ್ಲ? ಹಂಗ ಈ ಬ್ರಹ್ಮ ಮಾಯರ ಆಟ ಏಸ್ ದಿವ್ಸಲಿಂತ ನಡೆದದ. ಮನುಷ್ಯರು ಮಾಡೋ ಆಟಕ್ಕೆ ಒಂದು ಆದಿ ಸಿಗ್ತದ. ಇವ್ರದ್ದು ಆಟ ಇವಕ್ಕೇನಾರ ಆದಿ ಅದ ಏನು? ಬ್ರಹ್ಮನೂ ಅನಾದಿ, ಮಾಯನೂ ಅನಾದಿ, ಮತ್ತು ಅವರಿಬ್ಬರ ಸಂಬಂಧ ಅದು ಏನದು? ಅದನ್ನು ಅನಾದಿನೇ ಅದ. ಬರ್ಕೋರಿ, 3 ಅನಾದಿಗಳು ಬರ್ಕೋರಿ. ಒಂದು ಬ್ರಹ್ಮ ಅನಾದಿ, ಅನಾದಿ ಬ್ರಹ್ಮ. ಇನ್ನ ಒಂದು ಮಾಯೆ, ಅನಾದಿ ಮಾಯೆ, ಮತ್ತು ಅನಾದಿ ಬ್ರಹ್ಮ ಮತ್ತು ಅನಾದಿ ಮಾಯೆಯರ ಅನಾದಿ ಸಂಬಂಧ. ಇವು 3. ಇವು 3 ಚಾಲು ಆಯ್ತಲ್ಲ. ಈಗ ನೀವು ಮಾಯೆ ಮತ್ತು ಬ್ರಹ್ಮರಾಗಿ ಸಂಬಂಧ ಮಾಡಿದ್ಮೇಲೆ ಮುಂದೇನಾಯ್ತು? 2 ವಸ್ತುಗಳು ಸಂಬಂಧ ಆದ್ಮೇಲೆ ಮುಂದ ಏನಾಯ್ತು? ಸಂಸಾರ ಬೆಳೀತು. ಸಂಸಾರ ಬೆಳೀತು. ಸಂಘದಿಂದಲೇ ಮೊಳೆದೋರದು. ಸಂಘದಿಂದ ಮೊಳಕೆ ಹೊಡಿತಪ್ಪ ಸಂಸಾರ. ಹೊಡೆದ್ಮೇಲೆ ಮುಂದೇನಾಯ್ತು? 2 ಮಕ್ಕಳಾದು. ಒಂದು ಜೀವ, ಇನ್ನು ಒಂದು ಈಶ್ವರ. ಜೀವ ಏನದ? ಅದು ಅನಾದಿನೇ ಅದ. ಕಾಳಿ ಕಂಕಾಳದ ಮುನ್ನ, ಹರಿ ವಿರಂಚಿಗಳ ಮುನ್ನ, ಉಮೆಯ ಲಗ್ನಕ್ಕೆ ಮುನ್ನ, ಮುನ್ನ 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 ಅಂದಿಂಗೆಳೆಯ ನೀನು ಹಳೆಯ ನಾನು ಅಂತನ ಬಸವಣ್ಣ. ನೀನು ಬ್ರಹ್ಮ, ನೀನು ಎಷ್ಟು ಹಳಿ ಮನುಷ್ಯ ಅದಿ, ಅಷ್ಟು ನೀನು ಎಳೆಯಿದಿ, ನಾನು ಅಷ್ಟೇ ಹಳೆಯವದೀನಿ ಅಂತ. ಅಂದಿಂಗ್ ಎಳೆಯ ನೀನು ಹಳೆಯ ನಾನು ಅಂತನೋ. ನಿನ್ನಟ್ಟೆ ಸೀನಿಯರ್ ಅದೀನೋ ನಾನು. ಬ್ರಹ್ಮಗಂತ ನಿಮ್ಮ ಜೀವ, ಅವನು ಅನಾದಿ ಅದನು. ಬ್ರಹ್ಮಗೆ ಕೂಡಲ ಸಂಗಮನಾಥ ನೀನು ಎಳೆಯ ಅಂತನ, ನಾನು ಹಳೆಯ ಅಂತನ. ಬಸವಣ್ಣನ ವಚನ ಕೇಳ್ರಿ ಎಷ್ಟು ಚಂದದು. ಕಾಳಿ ಕಂಕಾಳದ ಮುನ್ನ, ಉಮೆಯ ಲಗ್ನಕ್ಕೆ ಮುನ್ನ, ಹರಿ ವಿರಂಚಿಗಳಂದ್ರೆ ಹರಿ ಬ್ರಹ್ಮಾದಿಗಳು, ಪೌರಾಣಿಕ ದೇವತೆಗಳು, ಇವ್ರು ಎಲ್ಲರ್ಕಿಂತ
ಅಂದಿಂಗೆ ಎಳೆಯ ನೀನು ಅಂತನು. ನೀನು ಛೋಟ ಬಚ್ಚ, ಹಳೆಯ ನಾನು, ಅಷ್ಟೇ ನಾನು ಸೀನಿಯರ್ ಅದೀನಿ. ನೀನು ಎಷ್ಟು ಸೀನಿಯರ್ ಅದಿ ಅಷ್ಟೇ ಸೀನಿಯರ್ ನಾನು ಅನಾದಿ ಅದೀನಿ ಅಂತನು ಜೀವ. ಜೀವ ಏನಿದು? ಅಜ್ಞಾನದ ಕಲ್ಪಿತ. ನಿಮಗೆ ಕನ್ಫ್ಯೂಸ್ ಏನದ? ಜೀವನ ಕಲ್ಪಿತ ಅಜ್ಞಾನ ಅಂತ ತಿಳ್ಕೊಂಡಿರಿ ನೀವು. ಜೀವನ ಕಲ್ಪಿತ ಅಜ್ಞಾನ ಅಲ್ಲ, ಜೀವ ಅಜ್ಞಾನದ ಕಲ್ಪಿತ. ಆ ಅಜ್ಞಾನ ಎಲ್ಲಿ ಅದಪ್ಪ ಅಂತಂದ್ರೆ ಶುದ್ಧ ಬ್ರಹ್ಮನ ಆಶ್ರಯದಲ್ಲಿ ಅದ. ಈ ಕಡೆ ಜೀವ ಅನ್ನೋದಕ್ಕೊಂದು ಜನ್ಮ ಕೊಟ್ಟ ಮೇಲೆ ಇನ್ನ ಒಂದು ದೊಡ್ಡದು ಕೊಟ್ಟಾರ, ಒಂದು ಸಣ್ಣದು ಒಂದು ದೊಡ್ಡದು, ಇನ್ನ ಒಂದಕ್ಕೆ ಜನ್ಮ ಕೊಟ್ಟಾರ. ಅದ್ಯಾವುದು? ಈಶ್ವರ. ಆ ಈಶ್ವರ ಬ್ರಹ್ಮಾಂಡದಲ್ಲಿ, ಜೀವ ಪಿಂಡಾಂಡದಲ್ಲಿ ಲೀಲೆ ನಡೆದದಲ್ಲ, ಆ ಈಶ್ವರ ಅಜ್ಞಾನದ ಕಲ್ಪಿತನೋ ಏನ ಈಶ್ವರನ ಕಲ್ಪಿತ ಅಜ್ಞಾನನೋ? ಅಜ್ಞಾನದಿಂದ ಈಶ್ವರ ಹುಟ್ಟ್ಯಾನೋ ಈಶ್ವರನಿಂದ ಅಜ್ಞಾನ ಹುಟ್ಟ್ಯಾದೋ? ಈಶ್ವರನ ಮಮ್ಮಿ ಅಜ್ಞಾನ, ಜೀವನ ಮಮ್ಮಿ ಅಜ್ಞಾನ. ಅಲ್ಲಿ ಹೆಂಗದ? ಅನಾದಿ ಬ್ರಹ್ಮ ಅನಾದಿ ಮಾಯೆಯರ ಸಂಬಂಧ ಅನಾದಿ ಆದ. ಆದರೆ ಇಲ್ಲಿ ಏನದಪ್ಪ ಅಂತಂದ್ರೆ ಜೀವ, ಅನಾದಿ ಜೀವ ಮತ್ತು ಅನಾದಿ ಈಶ್ವರರ ಸಂಬಂಧವಿಲ್ಲ. ಅಲ್ಲೇನದ? ಭೇದ ಆದ. ಅನಾದಿ ಜೀವ ಅನಾದಿ ಈಶ್ವರರ ಸಂಬಂಧ ಅಲ್ಲ, ಅದು ಭೇದ. ಇವ ಏನು? ಜೀವ ಅಲ್ಪಜ್ಞ, ಈಶ್ವರ ಸರ್ವಜ್ಞ. ಜೀವ ಕಿಂಚಿತ್ ಕ್ರಿಯಾಕರ್ತೃ, ಈಶ್ವರ ನಿಷ್ಕಿಂಚಿತ್ ಕ್ರಿಯಾಕರ್ತೃ. ಇವಂದು ಇಚ್ಛೆ ಏನದ? ಜೀವಂದು ಕಿಂಚಿತ್ ಇಚ್ಛಾಶಕ್ತಿ, ಅವಂದು ನಿಷ್ಕಿಂಚಿತ್. ಇವ ಅಲ್ಪಜ್ಞ, ಅವ ಸರ್ವಜ್ಞ. ಅವನಿಗೆ ವ್ಯತ್ಯಾಸ ಅದ. ಜೀವ ಆಗಿ ಏನ್ ಮಾಡ್ಯಾನ? ಸಣ್ಣ ಕಸದ ಬುಟ್ಟಿ ತಲೆ ಮೇಲೆ ಹೊತ್ಕೊಂಡು ಕೂತಾನೆ. ಅವ ಬ್ರಹ್ಮ ಆಗಿ ಈಶ್ವರ ಏನಾಗ್ಯಾನಲ್ಲಿ? ದೊಡ್ಡದ ಕಸದ ಬುಟ್ಟಿ ತಲೆ ಮೇಲೆ ಇಟ್ಕೊಂಡು ಕೂತಾನ ಅಷ್ಟೇ. ಅದರಿಂದ ಅವನಿಗೆ ಲಾಭ ಇಲ್ಲ, ಇವನಿಗೆ ಲಾಭ ಇಲ್ಲ. ನಾಟಕ ಮಾಡ್ಲಕತ್ತಾರ ಅಷ್ಟೇ. ಜೀವ ಈಶ್ವರದ ಒಂದು ನಾಟಕ. ನೀವು ಜೀವನಾಗಿ ಎಷ್ಟು ಲೀಲೆ ಮಾಡಿರಿ, ಕೂಟಸ್ಥನಾಗಿ ಏನು ಲೀಲೆ ಮಾಡಿಸ್ಲಕತ್ತೀವಿ, ನಿಮ್ಮ ನಿಜವಾದ ಸ್ವರೂಪ ತೋರಿಸಿ ಯಾವ ಲೀಲೆ ಮಾಡಿಸ್ಲಕತ್ತೀನಿ, ಮತ್ತ ನೀವು ಜೀವನಾಗಿ ಏನು ಲೀಲೆ ಮಾಡಿರಿ, ಆ ಜೀವನಾಗಿ ನೀವೇನ್ ಲೀಲೆ ಮಾಡಿರಿ, ಅದರಿಂದ ದೊಡ್ಡ ಲಾಭನೋ ಇದರಿಂದ ದೊಡ್ಡ ಲಾಭನೋ? ಅದರಿಂದ ನಿಮಗೆ ದೊಡ್ಡ ಲಾಭ, ದೊಡ್ಡ ಮಹತ್ವ ಅನಿಸ್ಲಕತ್ತದ? ಜೀವರುಗಳಾಗಿ ನೀವೇನ್ ಮಾಡ್ಲಕತ್ತೀರಿ ಲಾಭ, ಅದರದ್ದು ಲಾಭ ದೊಡ್ಡದೋ ಏನು? ಈ ಕೂಟಸ್ಥನಾಗಿ ಇಲ್ಲಿ ಸತ್ಯದ ಸ್ವರೂಪದ ಜ್ಞಾನದ ಆನಂದ ಹೊಂದಿ ಇಲ್ಲೇನ್ ಲೀಲೆ ಇಲ್ಲ, ಒಂದೇ ಆನಂದ ಹೊಂದೋದು. ಜೀವನ ಆದ್ರಂದ್ರೆ ಮುಂಜಾನೆ ಹಿಡಿದು ಸಂಜೆ ತನಕ 108 ತಾರ ತೆಗಡಿ ಕೆಲಸ ಮಾಡೋದು. ಕೂಟಸ್ಥನಾಗಿದ್ರೆ ಕೇವಲ ಒಂದೇ ಒಂದು ಲೀಲೆ, ಏನು ಆನಂದವಾಗಿರೋದು, ನಿಶ್ಚಿಂತವಾಗಿರೋದು, ನಿರ್ಭಯವಾಗಿರೋದು, ನಿರಾಳವಾಗಿರೋದು, ನಿರಾತಂಕವಾಗಿರೋದು, ಆರಾಮಿರೋದು. ಯಾವುದು ಹೆಚ್ಚು ಮಹತ್ವ ಅನಿಸ್ಲಕತ್ತದ ನಿಮ್ಗ?
ಕೂಟಸ್ಥನಾಗಿ ಬ್ರಹ್ಮನಾಗಿ ನಿರ್ಭಯ ನಿಶ್ಚಿಂತೆ ನಿರಾತಂಕವಾಗಿರುವಂತ ಒಂದು ಸ್ಥಿತಿ ಒಳಗ ಇರೋದು ಮಹತ್ವದ ಕೆಲಸ, ಮಹತ್ವದ ಸಾಧನೆ. ಜೀವನಾಗಿ ಅಜ್ಞಾನದ ಅಭಿಮಾನಿಯಾಗಿ ಅದರ ಬಡದಾಡಿ ಮಾಡಿ ಅಭಿಮಾನಿಗೆ ಏನ್ ಸಿಗ್ತದ? ಏನಿಲ್ಲ, ಅಷ್ಟೇ. ಬಡದಾಡಿ ಹೋಗೋದಷ್ಟೇ. ಬಂಧನಕ್ಕೊಳಗಾಗಿ ದುಃಖಿಯಾಗಿ ಚಿಂತೆ ಒಳಗಿತ್ತು ಕಷ್ಟ ನಷ್ಟಗಳನ್ನ ಹೋಗಿ ಮಾಡ್ಕೊಂತ ಹೋಗ. ಇದಕ್ಕೆ ಏನೈತೀಗ? ಜೀವ ಈಶ್ವರರ ಸಂಬಂಧ ಅಲ್ಲ, ಏನನ್ಬೇಕದಕ್ಕ? ಭೇದ. ಹೆಂಗ್ ಮಾತಾಡ್ಬೇಕಂದ್ರ ಅನಾದಿ ಬ್ರಹ್ಮ ಒಂದನೇದ್ದು, ಎರಡನೇದ್ದು ಅನಾದಿ ಏನಂತೀರ ಅದಕ್ಕ? ಮಾಯೆ ಅಂತೀರ? ಮಾಯೆ ಅನ್ಬಾರ್ದು. ಅನಾದಿ ಬ್ರಹ್ಮ, ಮಾಯೆ ಅಂತಂದ್ರೆ ಮಾಯೆ ಅವಿದ್ಯೆ ಅಂತಂದ್ರೆ ಪ್ರಕೃತಿ, ಅನಾದಿ ಪ್ರಕೃತಿ ಅಂದ್ರೆ ಏನ್ ನಡೀತು? ಪ್ರಕೃತಿ ಒಳಗ ಸತ್ವ ರಜ ತಮ ಅದಾವ, ಸತ್ವ ಗುಣಕ್ಕೆ ಮಾಯೆ ಅಂತಾರ, ಅನಾದಿ ಪ್ರಕೃತಿ ಅನ್ರಿ. ಮಾಯೆ ಅನ್ರಿ ಎಲ್ಲ ನಡೀತದೆ, ಎಲ್ಲ ಒಂದೇ. ಅಜ್ಞಾನ ಅಂದ್ರೆ ಬೆಸ್ಟ್. ಅಜ್ಞಾನ ಅನ್ನೋ ಶಬ್ದ ಸೂಪರ್. ಅನಾದಿ ಬ್ರಹ್ಮ, ಅನಾದಿ ಅಜ್ಞಾನ. ಮೂರನೇದೇವದು ಅನಾದಿ ಬ್ರಹ್ಮ, ಅನಾದಿ ಅಜ್ಞಾನ. ಮತ್ತು ಮೂರನೇದೇವದು ಅನಾದಿ ಬ್ರಹ್ಮ, ಅನಾದಿ ಅಜ್ಞಾನದ ಅನಾದಿ ಸಂಬಂಧ. ಹಿಂಗ್ ಶಬ್ದ ಬರ್ಬೇಕದು ವಾಕ್ಯ. ಅನಾದಿ ಬ್ರಹ್ಮ, ಅನಾದಿ ಅಜ್ಞಾನಗಳ ಅನಾದಿ ಸಂಬಂಧ. ಇವು ಮೂರು ಚಂದ ತಿಳ್ಕೋಬೇಕು. ತಿಳ್ಕೊಂಡ್ಮೇಲೆ ಇವು ಏನಾತವ? ಸಂಬಂಧ ಮಾಡಿ ಮೂಲೆಗಿರ್ತಾವ. ನಿಮ್ ಲೆಕ್ಕದಾಗೆ ಬರಂಗಿಲ್ಲ ಅವು. ನಿಮ್ ಲೆಕ್ಕದಾಗ ಬರೋವು, ನಿಮ್ಮ ಕಣ್ಣಿಗೆ ಕಾಣವು, ನಿಮಗೆಲ್ಲ ಸುಖ ದುಃಖ ಕೊಡವು ಯಾವ ಅಂತಂದ್ರೆ ಮುಂದಿನ ಮೂರು ಯಾವವು ಅಂತಂದ್ರೆ ಈ ಅನಾದಿ ಸಂಬಂಧದಿಂದ ಉಂಟಾಗುವ ಎರಡು ತತ್ವಗಳು. ಯಾವುದು? ಅನಾದಿ ಜೀವ ಮತ್ತು ಅನಾದಿ ಈಶ್ವರ. ಕಲ್ಪಿತಗಳು. ಈ ಅನಾದಿ ಈಶ್ವರ ಮತ್ತು ಅನಾದಿ ಜೀವ ಮತ್ತು ಆರನೇದ್ಯಾವುದು? ಅನಾದಿ ಜೀವ ಮತ್ತು ಅನಾದಿ ಈಶ್ವರರ ಅನಾದಿ ಭೇದ. ಇವು 6 ಬರ್ಕೊಂಡ್ರ? 6 ಬರ್ಕೊಂಡ್ರೆ ಹೇಳ್ರಿ ಒಂದ್ಸಾರಿ 6 ಲಿಸ್ಟ್. ಅವಿದ್ಯೆ ಅನ್ಬೇಡ್ರಿ, ಅಜ್ಞಾನ ಅನ್ರಿ. ಅವಿದ್ಯೆ ಮಾಯೆ ಅವು ಮುಂದ ಸತ್ವರಜ ತಮದೊಳಗ ಬಿಡಿಸ್ತಾರ. ವಿಚಾರ ಸಾಗರದಾಗ ಅವಿದ್ಯೆ ಅಜ್ಞಾನ ದೊಡ್ಡ ಅರ್ಥ ಅದು. ಅದ್ರೊಳಗೆ ಮಾಯೆ ಅಂತಂದ್ರೆ ಏನದ? ಸತ್ವಗುಣದ್ದು. ಇಡೀ ಬ್ರಹ್ಮಾಂಡಕ್ಕ ಒಂದೇ ಒಂದು ರೀತಿಯ ಅಜ್ಞಾನ ಇರೋದಕ್ಕೆ ಮಾಯೆ ಅಂತಾರ, ಒಂದು ಜೀವದೊಳಗಿರೋದಕ್ಕೆ ಅವಿದ್ಯೆ ಅಂತಾರ. ಹಿಂಗಾಗಿ ಅನಾದಿ ಅಜ್ಞಾನ, ಅನಾದಿ ಬ್ರಹ್ಮ, ಅನಾದಿ ಅಜ್ಞಾನ ಅಂತ ಎರಡು ತಿಳ್ಕೊಳ್ರಿ. ಮೂರನೇದ್ದು ಅನಾದಿ ಬ್ರಹ್ಮ ಹಾಗೂ ಅನಾದಿ ಅಜ್ಞಾನ ಇವರ ಸಂಬಂಧ. ಅನಾದಿ ಬ್ರಹ್ಮ ಮತ್ತು ಅನಾದಿ ಅಜ್ಞಾನ ಇವರ ಅನಾದಿ ಸಂಬಂಧ. ಅನಾದಿ ಸಂಬಂಧ. ಇದೇ ರಿಪೇರಿ ಮಾಡೋದಕ್ಕೆ ಕೂರ್ತೀನಿ ಇವತ್ತು. ಗಟ್ಟಿ ಮಾಡಿಸ್ಬೇಕು ನಿಮಗೆ. ನಾಲ್ಕನೇದ್ದು 4, 5 ಆಯ್ತು. ಅನಾದಿ ಜೀವ, ಅನಾದಿ ಈಶ್ವರ ಇವೆರಡು ಏನದವ?
ಸಂಬಂಧ, ಅನಾದಿ ಸಂಬಂಧದ ಕಲ್ಪಿತಗಳು, ಅನಾದಿ ಬ್ರಹ್ಮ, ಅನಾದಿ ಅಜ್ಞಾನಗಳ ಅನಾದಿ ಸಂಬಂಧದ ಇವೆರಡು ಕಲ್ಪಿತಗಳು, ಅನಾದಿ ಜೀವ ಮತ್ತು ಅನಾದಿ ಈಶ್ವರ. ಅನಾದಿ ಜೀವ ಮತ್ತು ಅನಾದಿ ಈಶ್ವರ ಇವರ ಅನಾದಿ ಭೇದ. ಅನಾದಿ ಜೀವ ಮತ್ತು ಅನಾದಿ ಈಶ್ವರರ ಅನಾದಿ ಭೇದ. 6 ಐಟಮ್ ಬರ್ಕೊಂಡ್ರಿ. ಇವು 6 ಐಟಮ್ ಬರ್ಕೊಂಡ ಮೇಲೆ ಇಲ್ಲಿ ಏನಾಗ್ತದ ಅಂತಂದ್ರ, ಅಜ್ಞಾನ ಸಮೇತರಾಗಿರುವಾಗ ಈ 6 ಏನದವ ಆದಿ ಗೊತ್ತಿಲ್ಲ, ಇವಕ್ಕ ಎಲ್ಲಿ ಹುಡುಕಿದ್ರು ಸಿಗಂಗಿಲ್ಲ. ಈ 6 ಐಟಮ್ಗಳಿಗೆ ಎಲ್ಲಿ ಆದಿ ಹುಡುಕಿದ್ರು ಸಿಗಲ್ಲ. ಇವು ಎಂದು ಚಾಲು ಆಗ್ಯಾವ ಅಂತ ಕೇಳಿದ್ರೆ ಏನು ಸಾಧ್ಯನೇ ಇಲ್ಲ ಅದು ತಿಳ್ಕೊಳಕ. ಅದಕ್ಕೆ ಅನಾದಿ ಅಂದ್ರು, ಆದಿ ಸಿಗಲಾರ್ದಕ್ಕೆ ಅನಾದಿ ಅಂದ್ರು. ಆದರೆ ಈ 6 ಐಟಮ್ದೊಳಗ ಅನಂತವಾಗಿರೋದು ಒಂದೇ ಒಂದು ವಸ್ತು. ಯಾವುದು? ಬ್ರಹ್ಮ ಒಂದೇ. ಅನಂತವಾಗಿರೋದು ಬ್ರಹ್ಮ ಒಂದೇ. ಈ ಬ್ರಹ್ಮಜ್ಞಾನ ಬಂತು ಅಂತಂದ್ರೆ ಅನಾದಿ ಅಜ್ಞಾನ ಏನಾಗ್ತದ? ನಾಶ ಹೋಗ್ಬಿಡ್ತದ, ಶಾಂತವಾಗುತ್ತದೆ. ಮತ್ತೆ ಅಜ್ಞಾನ ಶಾಂತ ಆಯ್ತು ಅಂತಂದ್ರೆ ಅದರ ಸಂಬಂಧ ಅನಾದಿ ಸಂಬಂಧನೂ ಶಾಂತ ಆಗ್ತದೆ. ಈ ಸಂಬಂಧ ಮತ್ತು ಅಜ್ಞಾನ ಎರಡೂ ಶಾಂತ ಅಂತ್ಯವಾದಾಗ ಈ ಜೀವ ಮತ್ತು ಈಶ್ವರ, ಅನಾದಿ ಈಶ್ವರ ಅನಾದಿ ಜೀವಗಳು ಉಳಿಲಕ್ಕೆ ಸಾಧ್ಯನಾ? ಅವು ಶಾಂತವಾಗಿ ಹೋಗ್ಬಿಡ್ತಾವ. ಶಾಂತ ಆದ್ಮೇಲೆ ಮತ್ತೆ ಜೀವ ಈಶ್ವರರ ಇಲ್ಲ ಅಂದ್ಮೇಲೆ ಅದರ ಅನಾದಿ ಭೇದ ಆದ್ರೂ ಶಾಂತವಾಗಿಬಿಡ್ತದ. ಈ ರೀತಿಯಾಗಿ ಇವು 5 ಐಟಮ್ಗಳೇನದಾವ ಕೆಳಗಿನ ಅನಾದಿ ಅದಾವ, ಬ್ರಹ್ಮನ ಹಾಗೆ ಅವು ಅನಾದಿ ಅದಾವ. ಆದ್ರೆ ಬ್ರಹ್ಮನ ಹಾಗೆ ಅವು ಅನಂತವಾಗಿಲ್ಲ, ಅವು ಶಾಂತವಾಗಿವೆ. ಹೌದಾ? ಅವೆಲ್ಲ ಅಂತ್ಯವಾಗಿ ಕಡಿ ಉಳಿಯದವುದು ಅನಾದಿ ಬ್ರಹ್ಮ ಒಬ್ಬನೇ. ಅನಾದಿ ಬ್ರಹ್ಮ ಇವೆಲ್ಲ ಶಾಂತವಾಗುವುದಕ್ಕಿಂತ ಮೊದಲು ಇದ್ದ, ಇವು ಸೃಷ್ಟಿ ಆಗೋದಕ್ಕಿಂತ ಮೊದಲು ಇದ್ದ, ಇವು ಲೀಲೆ ಮಾಡುವಾಗಲೂ ಇದ್ದ. ಹೀಗಾಗಿ ಬ್ರಹ್ಮ ಅನಾದಿನೂ ಹೌದು, ಅನಂತನೂ ಹೌದು. ಇನ್ನು ಉಳಿದ 5 ಐಟಮ್ಗಳೇನದವ ಇವು ಅನಾದಿ ಹೌದು, ಆದರೆ ಅನಂತ ಅಲ್ಲ. ಅವು 5 ಐಟಮ್ಗಳು ಶಾಂತವಾಗಿವೆ. ಈಗ ನಾಟಕ ಮಾಲಕ, ಅವ ಮಾಲಕ ಒಬ್ಬನೇ ಉಳಿತಾನ, ಉಳಿದು ಎಲ್ಲ ನಾಟಕ ಕಂಪ್ನಿ ಕಿತ್ಕೊಂಡು ಹೋಗ್ತದಿಲ್ಲ. ಯಜಮಾನ್ ಒಬ್ಬನೇ, ಎಲ್ಲ ಪಾತ್ರಗಳು ಚೇಂಜ್ ಆಗ್ತವ, ಎಲ್ಲ ಊರ್ ಚೇಂಜ್ ಆಗ್ತದ, ಟೆಂಟ್ ಚೇಂಜ್ ಆಗ್ತದ, ಎಲ್ಲ ಚೇಂಜ್ ಆಗ್ತದ. ಓನರ್ ಒಬ್ಬ ಶಾಶ್ವತವಾಗಿ ಉಳಿತಾನ. ನಾಟಕ ಕಂಪ್ನಿ ಬರೋದಕ್ಕಿಂತ ಮೊದಲು ಇದ್ದ, ನಾಟಕ ನಡೆದಾಗೂ ಇದ್ದ, ಮುಂದೆ ನಾಟಕ ಮುಗಿದ ಮೇಲೂ ನಾಟಕ ಕಂಪ್ನಿ ಮಾಲಕ್ ಹಂಗೆ ಇರ್ತಾನ. ಮಾಲೀಕನಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಉಳಿದು ಎಲ್ಲ ಅಂತ ಆಗ್ತಾವ, ಇಲ್ಲದಂಗೆ ಆಗಿ ಹೋಗ್ಬಿಡ್ತಾವ. ಈಗ ಗೊತ್ತಾಯ್ತಾ? ಅಜ್ಞಾನಕ್ಕ ಯಾವುದು ಆಶ್ರಯ? ಶುದ್ಧ ಬ್ರಹ್ಮ, ಅನಾದಿ ಬ್ರಹ್ಮ. ಅಜ್ಞಾನ ಹೆಂಗದ? ಅನಾದಿ ಅದ, ಆದರೆ ಅನಂತವಾಗಿಲ್ಲ. ಶುದ್ಧ ಬ್ರಹ್ಮ ಅನಂತವಾಗಿದ್ದಾನೆ. ಆ ಅನಾದಿ ಬ್ರಹ್ಮ ಅನಾದಿ ಅಜ್ಞಾನಗಳ ಸಂಬಂಧ ಕೂಡ ಅನಾದಿಯಾಗಿದೆ. ಮುಂದೇನಾಗ್ತದ? ಆ ಅನಾದಿ ಬ್ರಹ್ಮ ಅನಾದಿ ಅಜ್ಞಾನದ ಅನಾದಿ ಸಂಬಂಧದಿಂದ ಮತ್ತೆ 2 ಕಲ್ಪಿತಗಳು ಹುಟ್ಟುತ್ತವ. ಒಂದು ಅನಾದಿ ಜೀವ, ಅನಾದಿ ಬ್ರಹ್ಮ ಅಂತೇಳಿ. ಆ ಅನಾದಿ ಜೀವ ಬ್ರಹ್ಮರಲ್ಲಿ ಒಂದು ಭೇದ ಆದ, ಅದು ಅನಾದಿ ಭೇದ. ಈ ಉಳಿದು 5 ಐಟಮ್ಗಳು ಏನದವ ಅನಂತವಾಗಿಲ್ಲ, ಬ್ರಹ್ಮ ಒಬ್ಬನೇ ಅನಂತವಾಗ್ಯಾನ. ಬ್ರಹ್ಮಜ್ಞಾನ ಉಂಟಾಯ್ತು ಅಂದ್ರೆ ಉಳಿದ 5 ಐಟಮ್ಗಳೆಲ್ಲ ಶಾಂತವಾಗಿ ಅಲ್ಲಿ ಉಳಿಯೋದು ಒಂದೇ ಒಂದು ಕೇವಲ ಬ್ರಹ್ಮ, ಕೈವಲ್ಯ ಪದ್ಧತಿ. ಅದೇ ಆ ರೀತಿ ಉಳಿದಾಗ ಅಲ್ಲಿ ಜೀವನೂ ಇಲ್ಲ, ಈಶ್ವರನೂ ಇಲ್ಲ. ಈಶ್ವರನನ್ನೂ ಸರ್ವನಾಶ ಮಾಡಬೇಕು ನಾವು, ಜೀವನನ್ನೂ ಸರ್ವನಾಶ ಮಾಡಬೇಕು, ಅವುದರ ಭೇದನೂ ಸರ್ವನಾಶ ಮಾಡಬೇಕು ಈ ಬ್ರಹ್ಮಜ್ಞಾನದಿಂದ. ಬಿಟ್ಟು ನಾವೇನ್ ಮಾಡಿಬಿಟ್ಟಿವಿ? ಈಶ್ವರಿಗೆ ಹೋಗಿ ಯಪ್ಪ ಅದು ಕೊಡು, ಇದು ಕೊಡು, ರೊಕ್ಕ ಕೊಡು, ಮಕ್ಕಳು ಕೊಡು, ಸಂಸಾರ ಕೊಡು, ನೌಕರಿ ಕೊಡು, ವಿದ್ಯೆ ಕೊಡು, ಬುದ್ಧಿ ಕೊಡು. ಯಾಕ? ಈ ದೇಹ ನಾನು,
ಅಂತ ಹೇಳಿ ತಿಳ್ಕೊಂಡು ನಾನು ಜೀವ ಅಂತ ತಿಳ್ಕೊಂಡದಕ್ಕೆ ಈಶ್ವರನಲ್ಲಿ ಭಿಕ್ಷೆ ಬೇಡ್ಲಕತ್ತೀರಿ. ಈಶ್ವರನ ಕಿತ್ತಿ ಬಿಸಾಕಬೇಕು, ಜೀವನನ್ನ ಕಿತ್ತಿ ಬಿಸಾಕಬೇಕು. ಕೂಟಸ್ಥ ನೀವು, ಮಾಲೀಕರು ನೀವು. ಮಾಲೀಕರಾಗಿರೋದು ಬಿಟ್ಟು ಮಾಲೀಕ ಹೋಗಿ ಬಿಕಾರಿಯಾಗೇನಿಲ್ಲ. ಯಾಕಂದ್ರೆ ತನ್ನ ಸ್ವರೂಪದ ಅರಿವಿಲ್ಲದಕ್ಕೆ ಅವನಿಗೆ ಕಿತ್ತಿ ಬಿಸಾಕ್ತೀನಿ. ನಿಮ್ಮ ನಾಟಕ ಕಂಪನಿ ಮಾಲೀಕರೇ ನೀವು ಮ್ಯಾನೇಜರ್ಗೆ ಕಿತ್ತಿ ಬಿಸಾಕ್ತೀನಿ ಅಂದ್ರೆ ಅವನು ಏನಾತನ, ಏ ಅಪ್ಪ ನೀ ಹೇಳಿದ್ದು ಕೇಳ್ತೀನಿ, ನನ್ನ ತೆಗಿಬೇಡ ಅಂತಾನ. ಅದಕ್ಕ ನೀವು ಬ್ರಹ್ಮಾಂಡದೊಳಗಿರುವ ಲೌಕಿಕ ವಸ್ತುಗಳ ಮೇಲಿನ ಭೋಗಾಪೇಕ್ಷೆ, ನಾನು, ನನ್ನದು, ಈ ದೇಹನೇ ನಾನು ಅಂತೇಳಿ ಇವೆಲ್ಲ ಇಟ್ಕೊಂಡದ್ದಕ್ಕ ಅವ್ರೇನ್ ಮಾಡ್ಲಕತ್ತಾರ, ನಮ್ಗೆ ಆಟ ಆಡಿಸ್ಲಕತ್ತಾರ. ನಮ್ಮ ಬಿಟ್ರಿ ಇವ್ರ ಗತಿ ಇಲ್ಲ. ನಿಮ್ಮದು ನೀವು ಅಡಿಗೆ ಮಾಡ್ಕೊಂಡು ಉಣ್ತಿದ್ರಿ ಅಂತಂದ್ರೆ ನಿಮ್ ಹೆಂಡ್ರ ಮೇಲೆ ಡಿಪೆಂಡ್ ಇರ್ಲಕ್ ಬರ್ತದೇನ್ರಿ? ಹೆಂಡ್ರಿ ನಿಮ್ಗೆ ಆಟ ಆಡಿಸ್ಲಕ್ ಸಾಧ್ಯನ? ಹೆಂಡತಿಕಿಂತ ಫಸ್ಟ್ ಕ್ಲಾಸ್ ನೀವು ಅಡಿಗೆ ಮಾಡೋದು ಕಲ್ತ್ರಿ ಅಂತಂದ್ರ ಅವ್ರ ಆಧೀನವಾಗಿ ಇರ್ಲಕ್ ಸಾಧ್ಯನಾ? ನೀವೇ ಮಾಡಿ ಹಾಕಿ ಬರ್ತೀರ ಕಡೆ. ಹೆಂಡತಿ ಊರಿಗೆ ಹೋದ್ರೆ ಅಡಿಗೆ ಭಾಳ ತ್ರಾಸ ಆಗ್ತದೆ, ಹೊರಗೆ ಉಣ್ತೆ ಅಲ್ಲಿ ಇಲ್ಲಿ ಉಂಡು ತ್ರಾಸ ಆಗ್ತದೆ. ಯಾಕಂತಂದ್ರೆ ನಿಮ್ಮ ಸ್ವರೂಪ, ನಿಮ್ಮ ಸಾಮರ್ಥ್ಯ ನೀವು ಸರಿಯಾಗಿ ಬಳಕೆ ಮಾಡ್ಕೊಳ್ಳಾರ್ದಕ್ಕೆ. ಏನೆಲ್ಲ ಮಾಡ್ತೀರಿ, ಅಡಿಗೆ ಮಾಡ್ಕೊಳಕ್ ಬರಲ್ಲ? ಪರಾವಲಂಬಿ ಆಗಿದ್ದಕ್ಕೆ ಈ ಸಮಸ್ಯೆ ನೋಡ್ರಿ. ಸ್ವಾವಲಂಬಿ ಆಗಿದ್ರೆ ಶುದ್ಧ ಬ್ರಹ್ಮ ಸ್ವತಂತ್ರ ಅದ. ನಾವು ಲೀಲೆ ಮಾಡುವುದಕ್ಕ ಏನ್ ಮಾಡ್ತಾನ, ಎಲ್ಲ ನಿಂದೆ ಅಂತಿರ್ತಾನ. ನಾವು ಮಾಯಾಗಿ ಏನ್ ಮಾಡಿತ್ ನೋಡಂತಿರ್ತಾನ. ಏನ್ ಮಾಡೋದೆಲ್ಲ ತಂದೆ ಮಾಡಿಸ್ತಿರ್ತಾನ ಅಲ್ಲಿ. ಓಕೆ, ಸ್ವ ಆಶ್ರಯ ಗೊತ್ತಾಯ್ತಾ? ಎಲ್ಲಿ ಆಶ್ರಯ ಅದ ಅಂತ, ಅಜ್ಞಾನದ ಆಶ್ರಯ. ಅಡ್ರೆಸ್ ಸಿಕ್ತಾ? ಪಕ್ಕ. ಮತ್ತ ನಿಮ್ಗಿನ್ನ ತಿಳಿದಿಲ್ಲ ಅಂದ್ರೆ ಮತ್ತೆ ಮುಂದೆ ನಾಳೆ ಒಂದು ಕ್ವಶನ್ ಹಾಕ್ತೀನಿ, ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಚಾಲು ಆಗ್ತದೆ ಸ್ವ ಆಶ್ರಯ. ಇವತ್ತನು ನಾವು ಸಾಕಿದ ನಾಯಿ ಅವ ಈಶ್ವರ. ನಮ್ಮ ಸ್ವರೂಪ ಮರ್ತದಕ್ಕ ಹೋಗಿ ಹೆಂಗ್ ಮಾಡ್ತೀರಿ ನೋಡಪ್ಪ ಅಂತ ಹೇಳಿ ಡೊಕ್ಕತಾನ. ತನ್ನ ಸ್ವರೂಪ ಮಾಡ್ಕಿ ಮನಿ ಬಾಡಿಗೆ ಕೊಟ್ಟಿಗೆ ಬಾಡಿಗೆ ಅವನ್ ಮುಂದೆ ಹೋಗಿ ಭಿಕ್ಷೆ ಬೇಡ್ತಾನಲ್ರಿ ಓನರ್. ಅವ ಕೊಟ್ಟಾಯ್ತೋತಾನ ಇಲ್ಲವ? ತಾವು ಓನರ್ ಅದನ್ನ ತನ್ನ ರೂಲ್ಸ್ ತಾನು ನಡೆಸೋದು ಬಿಟ್ಟು ಅವ ಕೊಟ್ಟಾಗ ತಗೋಬೇಕು, ಅವ ಬಿಟ್ಟಾಗ ಬಿಡ್ಬೇಕು. ಹಿಂಗ ಇವೊಂದು ವೀಕ್ನೆಸ್ ಇವು. ಏನು ಜೀವನನೇ ಕಲ್ಪಿತ ಅದ. ನಿಮ್ ಜೀವನನು ಕಲ್ಪಿತ ಅದ. ಜೀವನೇ ಕಲ್ಪಿತ ಇದ್ಮೇಲೆ ಜೀವನಿಂದ ನಡೆಯುವ ಜೀವನ ಆದ್ರೂ ಕಲ್ಪಿತನೇ ಅದ. ಏನ್ ಜೀವನ ಭಾರಿ, ಆ ಜೀವನ ನಂದು ಫ್ಯೂಚರ್ ಹಾಳಾಗ್ತದ, ನನ್ನ ಜೀವನ ಬಹಳ ಕಷ್ಟ ಆಗ್ತದ. ಕಲ್ಪಿತ ಜೀವನ ಅದು. ಕಷ್ಟ ಆದ್ರೂ ಅಷ್ಟೇ, ಸುಖ ಆದ್ರೂ ಅಷ್ಟೇ. ಅದು ಆ ಸ್ಥಿತಿ ಬರ್ಬೇಕಾದ್ರೆ ಏನು ಮಾಡೋದಿಲ್ಲ. ಬಾಯಿ ಮುಚ್ಕೊಂಡು ಸುಮ್ ಕೂತ್ ಪಾಠ ಕೇಳ್ಬೇಕು, ಕೇಳಿದ್ ಹೇಳ್ಬೇಕು, ಹೇಳಿದ್ ಕೇಳ್ಬೇಕು, ತಾನೇ ಬರ್ತದೆ. ಅದೇನ್ ಬರ್ಬೇಕಾದ್ರೆ ನೀವೇನ್ ತರ್ಕೊಳಕ ನಿಮ್ ಕೈಯಾಗ ಇಲ್ಲ. ಸುಮ್ ಶ್ರವಣ ಮಾಡ್ಕೊತಿರೋದಷ್ಟೇ. ಬ್ರಹ್ಮಜ್ಞಾನದ ಕಡೆ ಲಕ್ಷ್ಯ ಕೊಟ್ಟುಕೊಂಡು ಸುಮ್ಮನೆ ಶ್ರವಣ ಮಾಡ್ಕೊತಿರ್ಬೇಕು. ಇಲ್ಲದ ದಿಮಾಕ್ ಮಾಡಿ ಬಿಟ್ಟು ಹೋಗೋದು, ಅವ ಹೇಳ್ತಾನ ಅಂತ ಹೇಳಕ್ಕೆ ಪಾಠಕ್ಕೆ ಬೈಯೋದು, ಆ ಶಾಸ್ತ್ರಕ್ಕೆ ಬೈಯೋದು. ಪುಣ್ಯ ಇರ್ಲಾರ್ದವ್ರಿಗೆ ಹಿಂಗಾಗ್ತಿತ್ತು. ಸಹಕಾರ ಇರ್ಲಾರ್ದಂಗಿರೋದು. ಒಳಗ ಪಾಪ ತುಂಬಿದಾಗ ಇದಕ್ಕೆ ಹೆಂಗ್ ಸಹಕಾರ ಸಿಗ್ತದೆ? ಒಳಗ ಪುಣ್ಯ ಇದ್ದವ್ರಿಗೆ ಸಹಕಾರ ಮಾಡ್ಲಿಕ್ಕೆ ಸಾಧ್ಯ. ಅದು ಇಂಥ ಒಂದು ಅದ್ಭುತವಾದ ಸ್ಥಿತಿಯನ್ನ ಅಂಗೈ ನೆಲ್ಲಿಕಾಯಿಗತ್ಲೆ ಮಾಡಿ ತಂದು ಕೊಡ್ಲಕತ್ತನ ನಿಚ್ಚಲ. ಅವನ ಬಗ್ಗೆ ಕೃತಜ್ಞತಾ ಭಾವ ಇಲ್ಲ. ಎಂತ ದುರ್ಗತಿ ನೋಡ್ರಿ ಅದು.
ಅದಕ್ಕೆ ತಕ್ಕಂತೆ ಸಹಕರಿಸಿ ಏನ್ ಹೇಳ್ತಾರ ಕೇಳಮು, ಏನ್ ಮಾಡಬೇಕು, ಏನು ಇದರೊಳಗೆ ನಾವು ಈ ರೀತಿ ಮಾಡಿದೇವಂದ್ರೆ ಹಿಂಗೆ ನಮ್ಮ ಜನ್ಮ ಸಾರ್ಥಕ ಆಗ್ತದ, ಶ್ರೇಷ್ಠ ಆಗ್ತದ ಅನ್ನಂಥದ್ದೊಂದು ಸದ್ಭಾವ ಯಾರಿಗಿರ್ತದ ಅವರು ಇದ್ರೊಳಗೆ ಬೆಳೀತಾರೆ. ಹೆಂಗಸರ ತಲೆಯಾಗ ಏನಿರ್ತಾವ, ಹೆಂಗಸರ ಮೈ ಮುಟ್ಟಬೇಕಂತ ಇಡೀ ಜಗತ್ತೇ ಬಡದಾಡ್ತಿರ್ತದ. ಆದ್ರೆ ಅದೇ ಮೈ ಒಳಗೆ ಹುಟ್ಟಿದ ಏನಿಗೆ ಹೆಣ್ಣಿನ ಸುಖ ಗೊತ್ತಿಲ್ಲ. ಅಂತ ಹೇನುಗಳಿಗತ್ಲೆ ಬದುಕು ಮಾಡ್ತಿರ್ತಾರೆ. ಬ್ರಹ್ಮನೊಳಗೆ ಬದುಕಿ ಬ್ರಹ್ಮನ ಸುಖ ಗೊತ್ತಿಲ್ಲ. ಕೆಚ್ಚಲೊಳಗೆ ಅಮೃತ ಸಮಾನ ಹಾಲಿದ್ರೂ ಸಹಿತ ಆ ಕೆಚ್ಚಲಿನೊಳಗಿರುವ ಉಣ್ಣೆಯ ಹುಳು ಏನ್ ಕುಡಿತದ? ಹಾಲು ಕುಡಿತದ, ಏನ ರಕ್ತ ಕುಡಿತದ ರೀ? ಕೆಚ್ಚಲಿನ ರಕ್ತನೇ ಕುಡಿತದ. ಕೆಚ್ಚಲಿನೊಳಗಿನ ಉಣ್ಣೆಯ ಹುಳುಗಳಂತೆ ಹೆಣ್ಣಿನ ತಲೆ ಒಳಗಿನ ಹೇನಿನಂತೆ. ಹೆಂಗದ ಏನು? ಅದ್ರಾಗೆ ಹುಟ್ಟದೆ. ಹೆಣ್ಣಿನ ಪುಣ್ಯ ಮಾಡೋದಿಲ್ರಿ, ಹೆಣ್ಣಿನ ತಲೆಗೆ ಹುಟ್ಟಿದ ಏನು ಅದ್ರಾಗೆ ಓಡಾಡ್ತದ. ಇಡೀ ಜಗತ್ತು ಹೆಣ್ಣಿನ ಸ್ಪರ್ಶಕ್ಕಾಗಿ ಬಡದಾಡಾಗ ಅದ್ರಾಗೆ ಹುಟ್ಟಿ, ಅದ್ರಾಗೆ ಬದುಕಿ, ಅದ್ರಾಗೆ ಸಾಯ್ತದ. ಆದ್ರೆ ಅದಕ್ಕೆ ಹೆಣ್ಣಿನ ಸುಖ ಗೊತ್ತಿಲ್ಲ. ಏನ್ ಮಾಡಬೇಕು? ಅಮೃತ ಸಮಾನವಾದ ಹಾಲು ಕೆಚ್ಚಲೊಳಗಿದ್ದರೂ ಸಹಿತ ಆ ಉಣ್ಣೆ ಹುಳು ಗೊತ್ತದ? ಉಣ್ಣೆ ಹುಳಿ ಅಂತೀರಿ, ಏನಂತೀರ? ಕೆಚ್ಚಲ್ದಾಗಿರ್ತಾವಲ್ಲ ಹುಳಗಳು, ಅದ್ರ ಮೇಯಾಗ ಉಣ್ಣೆ, ಅವು ರಕ್ತನೇ ಕುಡಿತಾವ. ಕೆಚ್ಚಲಿನ ರಕ್ತವನ್ನೇ ಕುಡಿತಾವೆ ಹೊರತು ಹಾಲು ಕುಡಿಯೋದು ಗೊತ್ತಾಗಂಗಿಲ್ಲ ಅವು. ಹಂಗ ಇದೇನದ? ಕಲ್ಪಿತ ಅಜ್ಞಾನ, ಕಲ್ಪಿತ ಬ್ರಹ್ಮದ ಜೊತೆಗಿನ ಕಲ್ಪಿತ ಸಂಬಂಧ, ಕಲ್ಪಿತ ಜೀವ, ಕಲ್ಪಿತ ಈಶ್ವರ, ಕಲ್ಪಿತ ಭೇದ, ಇವೆಲ್ಲ ಓಸು ಏನದವ ಉಣ್ಣೆ ಹುಳಗಳಿದ್ದಂಗೆ. ಇವೆಲ್ಲ ಅವು ಏನ್ ಮಾಡ್ತಾವ? ಅದೇ ಹೇಳಿದ್ನಲ್ಲ, ಪರಿಮಳಾಗ ಫಾತಿಮಾ ಅನ್ನೋ ದೇವ ಬಳದಿರ್ತದ, ಅಂಡಲಾವ್ ಖಂಡಲಾವ್ ಅಂತಿರ್ತದಂತವು. ಯಾವಾಗ ಅದು ದೇವ ಬಿಟ್ಟು ಹೋಯ್ತು ಅವಾಗ ಪರಿಮಳಾಗ ಅಂಡ ಒಯ್ದು ಕೊಟ್ಟ ತಿಂತಾಳೆ ನಕ್ಕಿ. ಅದಕ್ಕೆ ಅಜ್ಞಾನದ ಸಮೇತವಾಗಿ ಜೀವನ ಏನ್ ಮಾಡ್ಲಕತ್ತೀವಿ, ಜೀವನ ಎಲ್ಲ ಕಲ್ಪಿತ ಅದ, ಇದೆಲ್ಲ ಮಿಥ್ಯ. ಬ್ರಹ್ಮ ಒಂದೇ ಸತ್ಯ. ಇದಕ್ಕೇನಂತಾರ? ಇವತ್ತು ಹೇಳಿದ ಪಾಠ ಅನಾದಿ ಷಟಕ. ಅನಾದಿ ಷಟಕ, 6 ಅನಾದಿಗಳು. ವಿಚಾರ ಚಂದ್ರೋದಯದ 2ನೇ ಪಾಠ, 2ನೇ ಕಲಾ. ಯಾರು ತಿಳ್ಕೊಂಡಿರ್ತೀರಿ, ನಾ ಏನು ಹೇಳಿಲ್ಲ. ವಿಚಾರ ಚಂದ್ರೋದಯದೊಳಗಿಂದ 2ನೇ ಕಲಾದೊಳಗಿನ ವಿಷಯ ಹೇಳಿನಿ, ಅನಾದಿ ಷಟಕ. ಕತ್ತಿ ಹೊಟ್ಟೆಗೆ ಕತ್ತಿನೇ ಹುಟ್ಟಬೇಕು, ಕುದುರೆ ಹೊಟ್ಟೆಗ ಕುದುರೆನೇ ಹುಟ್ಟಬೇಕು. ಆದ್ರೆ ಕುದುರೆ ಹೊಟ್ಟೆಗೆ ಇದು ಕತ್ತಿ ಹೆಂಗ್ ಹುಟ್ಟಿತು? ಬ್ರಹ್ಮನ ಹೊಟ್ಟೆ ಒಳಗ ಬ್ರಹ್ಮನೇ ಹುಟ್ಟಬೇಕು ಬಿಟ್ಟು ಇದು ಬ್ರಹ್ಮನ ಹೊಟ್ಟೆಗೆ ಜೀವ, ಈಶ್ವರ, ಜಗತ್ತು ಇವೆಲ್ಲ ಯಾಕೆ ಹುಟ್ಟಿಬಿಟ್ಟು? ಇವೆಲ್ಲ ಜಡ ವಸ್ತುಗಳು, ಅಜ್ಞಾನಿಗಳು ಅಂತ ಕೇಳಿದ ಪ್ರಶ್ನೆಗೆ ಆ 2ನೇ ಕಾಲ ಉತ್ತರ ಕೊಡ್ತದ. ಅದೇ ರೀತಿ ಇಲ್ಲಿ ಅಜ್ಞಾನದ ಅಡ್ರೆಸ್ ಎಲ್ಲದ ಅಂತ ತಿಳ್ಕೊಳ್ಳೋದಕ್ಕೆ ಈ ಅನಾದಿ ಷಟಕದ ಪಾಠ ಮಾಡಬೇಕಾಯ್ತು ಇವತ್ತು. ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡಿಲ್ಲ, ಸರಿಯಾಗಿ ಉತ್ತರ ಗೊತ್ತಿಲ್ಲದಕ್ಕ. ಮತ್ತ ಇನ್ನೂ ಒಂದೇನದ, ಕರ್ಮವನ್ನ ತ್ಯಾಗ ಮಾಡೋದ್ರಿಂದ ಏನಾಗ್ತದ ಅಂತ ತಿಳ್ಕೊಂಡು ಸತ್ಕರ್ಮಗಳು, ಪುಣ್ಯ ಕಾರ್ಯಗಳನ್ನ ಮಾಡ್ತಾನೆ ಇರಬೇಕು. ಪುಣ್ಯ ಕಾರ್ಯ ಮಾಡ್ಬೇಕಾದ್ರೆ ಪುಣ್ಯವಂತರಿಗೆ ಪುಣ್ಯ ಕಾರ್ಯ ಮಾಡ್ಲಿಕ್ಕೆ ಬರ್ತದೆ, ಪಾಪಿಷ್ಟ್ರಿಗೆ ಎಲ್ಲಿ ಪುಣ್ಯ ಕಾರ್ಯ ಮಾಡ್ಲಿಕ್ಕೆ ಬರ್ತದೆ? ಪಾಪ ಕಾರ್ಯ ಮಾಡಂದ್ರೆ ಮಾಡ್ತಾರೆ, ಇನ್ನೊಂದಿಷ್ಟು ಪುಣ್ಯ ಕಾರ್ಯ ಮಾಡ್ಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಒಳಗೆ ಏನು ತುಂಬಿರ್ತದೋ ಅದೇ ಮಾಡ್ಬೇಕಲ್ಲ. ಹೀಗಾಗಿ ಈ ಪುಣ್ಯ ಕಾರ್ಯಗಳನ್ನ ತ್ಯಾಗ ಮಾಡಿ, ಕರ್ಮಗಳನ್ನ ತ್ಯಾಗ ಮಾಡಿ ಕೇವಲ ಬ್ರಹ್ಮಜ್ಞಾನ ಮಾಡಿದರೆ ಅವರ ಸ್ಥಾನ ಎಲ್ಲಿರ್ತದೆ? ಬ್ರಹ್ಮನಲ್ಲಿರಂಗಿಲ್ಲ, ಜೈಲಿನಲ್ಲಿರ್ತದೆ ಅಷ್ಟೇ.
ಬಂಧನದಲ್ಲಿರ್ತದೆ. ಜೈಲ್ ಅಂತಂದ್ರೆ ಏನು ಹೋಗಿ ಪೊಲೀಸ್ ಹಿಡ್ಕೊಂಡು ಕುಂದ್ರೆ ಜೈಲ್ ಅಲ್ಲ, ಬಂಧನಕಾರಿ ಬದುಕು. ಅವ್ರ ಜೀವನ ಸುಗಮ ಆಗಂಗೆ ಇಲ್ಲ, ಯಾವ ಕಾರಣಕ್ಕೂ ಸುಗಮ ಆಗಲ್ಲ, ಇನ್ನ ಎಷ್ಟು ಕಷ್ಟ ಆಗುತ್ತೆ ಹೋಗ್ತದೆ. ಮತ್ತೆ ದೊಡ್ಡ ಜೈಲ್ ಇದು. ಅಲ್ಲಿ ಒಳಗೆ ಮತ್ತೆ ಆರಾಮಿರ್ತಾರ, ಆ ಜೈಲ್ನಾಗೇನೆ ಎಲ್ಲರೂ ಆರಾಮಿರ್ತಾರೆ. ಈ ಜೈಲ್ ಏನದು, ಒಂದು ಉಸಿರು ಆಡಿಸ್ಬೇಕಾದ್ರೆ ಟೈಟ್ ಆಗ್ತದ ಈ ಜೈಲ್ನಾಗ. ಆದ್ರೆ ಅವ ಕೂಟಸ್ಥ ಸ್ವರೂಪನಾಗಿದ್ದಕ್ಕೆ ಆನಂದ ಇರ್ತಾನೆ ಒಳಗ. ಅವನಿಗೆ ತನ್ನದೇ ಆದ ಶ್ರೀ ಅರವಿಂದರು ಕೂಟಸ್ಥ ಸ್ವರೂಪರಾಗಿದ್ದಕ್ಕೆ ಅವ್ರ ಜೈಲ್ನಾಗೆ ಕುಂತು 40 ವರ್ಷ ಸಾವಿತ್ರಿ ಅನ್ನೋ ಗ್ರಂಥ ಬರೆದರು ಅವರು. ಶ್ರೀಕೃಷ್ಣನು ಜೈಲ್ನಾಗ ಹೋದ, ಪುಣ್ಯವಂತರು ಜೈಲ್ನಾಗಿರೋದು ಬೇರೆ, ಜೈಲ್ನಾಗೆ ಹುಟ್ಟ್ಯಾನಲ್ಲ ಕೃಷ್ಣ. ಮತ್ತೆ ಪಾಪಿಷ್ಟ್ರು ಜೈಲ್ ಬೇರೆ, ಪುಣ್ಯವಂತರು ಜೈಲ್ ಬೇರೆ. ಪುಣ್ಯವಂತರು ಜೈಲ್ನಾಗ ಹುಟ್ಟಿದ್ರೆ ಜೈಲು ಪವಿತ್ರ ಆಗ್ತದೆ. ಓಕೆ, ನಮ್ಮ ಟೈಮ್ ಆಯ್ತು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣ, ಎಲ್ಲರಿಗೂ ಶರಣು ಶರಣ. ಇಲ್ಲಿವರೆಗೂ ಶುದ್ಧ ಬ್ರಹ್ಮ ಎಷ್ಟು ಸ್ವರೂಪರಾಗಿರ್ತಕ್ಕಂಥ ಸ್ವಾಮಿಗಳು ಇಲ್ಲಿವರೆಗೂ ನಮಗೆ ವಿಚಾರ ಸಾಗರದ 4ನೇ ತರಂಗದಲ್ಲಿ ಬರ್ತಕ್ಕಂಥ ತತ್ವದೃಷ್ಟಿಯ ಉಪದೇಶ ನಿಶ್ಚಲ ಸ್ವರೂಪವಾಗಿ ನಮಗೆ ಶುದ್ಧ ಬ್ರಹ್ಮ ಸದ್ಗುರು ಶರಣಬಸವ ಸ್ವಾಮಿಗಳು ಇಲ್ಲಿವರೆಗೆ ಸ್ವಾಶ್ರಯದ ಬಗ್ಗೆ ನಮಗೆ ಸುವಿಸ್ತಾರವಾಗಿ ಆದಿ ಅನಾದಿ ಈ 5ಗಳನ್ನು ದಾಟಿ ಅನಂತವಾಗಿರ್ತಕ್ಕಂಥ ಬ್ರಹ್ಮನ ಒಂದು ಜ್ಞಾನವನ್ನು ನಮ್ಮೆಲ್ಲರಿಗೂ ಇಲ್ಲಿವರೆಗೆ ತಿಳಿಪಡಿಸಿದ್ದಾರೆ. ಅಂತ ಗುರುಗಳಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಎದರ ಸ್ವಾಶ್ರಯ, ಎದರದು ಸ್ವಾಶ್ರಯ? ಅಜ್ಞಾನದ ಸ್ವಾಶ್ರಯ. ಅಜ್ಞಾನದ ಸ್ವಾಶ್ರಯ ಅದು ಕೂಟಸ್ಥನಲ್ಲಿ ವಿಷಯವನ್ನು ಶುದ್ಧ ಬ್ರಹ್ಮ ಕೂಟಸ್ಥ ಸಾಕ್ಷಿ ಏನ್ ಚೈತನ್ಯ ಅಂತೇನ ಅದ್ರೊಳಗೆ ಅದ ಅಂತ. ಆ ಚೈತನ್ಯನೇ ಸ್ವಸ್ವರೂಪ.